ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ಶ್ರೀ ಗುರುಭ್ಯೋ ನಮಃ. 17ನೇ ಅಧ್ಯಾಯದಲ್ಲಿ ಕೃಷ್ಣ ಆಹಾರದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಆಹಾರ ತ್ರೈವಿಧ್ಯ, ಅದಾದ ಮೇಲೆ ಯಜ್ಞ, ತಪಸ್ಸು, ದಾನ ಇವುಗಳು 3 ವಿಧವಾಗಿದೆ ಅಂತ ಹೇಳಬೇಕಾಗಿದೆ. ನಿನ್ನೆ ನಾವು ಕೇಳುವಾಗ ಆಹಾರ ಹೇಗೆ 3 ವಿಧವಾಗಿತ್ತು ಅಂತ ಕೇಳಿದ್ವಿ. ಈ ಪ್ರಶ್ನೆ ಯಾಕೆ ಹೊರಡಿತು? ಶ್ರದ್ಧೆ ಮಾತ್ರ ಇದೆ, ಶಾಸ್ತ್ರದ ಬಗ್ಗೆ ಅವನಿಗೇನೋ ತಿಳುವಳಿಕೆ ಇಲ್ಲ. ಶಾಸ್ತ್ರಜ್ಞಾನವಿಲ್ಲದೆ ಕೇವಲ ಶ್ರದ್ಧೆಯಿಂದ ಮಾಡಿದಾಗ ಫಲ ನೀಡುತ್ತದೋ ಇಲ್ಲೋ ಅಂದಾಗ ಕೃಷ್ಣ ಉತ್ತರ ಕೊಡ್ತಾನೆ. 3 ತರಹದ ಶ್ರದ್ಧೆ ಇದೆ. ಅವರವರ ಶ್ರದ್ಧೆಗೆ ಅನುಗುಣವಾಗಿ ಅದು ಫಲ ನೀಡುವುದು. ಸಾತ್ವಿಕವಾದ ಶ್ರದ್ಧೆ ಇದ್ರೆ ಸಾತ್ವಿಕ ಫಲವನ್ನೇ ನೀಡುತ್ತದೆ. ನಾನೊಂದು ಮಾತು ಹೆಚ್ಚಿಗೆ ಹೇಳಿದ್ದೆ ಅದರಲ್ಲಿ. ಸ್ವರೂಪಭೂತವಾದ ಶ್ರದ್ಧೆಗೂ ಬಾಹ್ಯವಾದ ಮನಸ್ಸಿನಲ್ಲಿರುವ ಶ್ರದ್ಧೆಗೂ ಕೆಲವೊಂದು ಬಾರಿ ಕಾದಾಟವಾಗ್ತದೆ, ವಿರುದ್ಧ ಆಗ್ತದೆ. ಅಂದರೆ ಅದು ಒಂದು ವಿಚಾರ ಮಾಡ್ತದೆ, ಇದೊಂದು ವಿಚಾರ ಮಾಡ್ತದೆ. ಮಾಡಿದಾಗ ನಾವು ಕೆಲವೊಂದು ಬಾರಿ ಹಾಗೂ ಕೆಲವೊಂದು ಬಾರಿ ಹೀಗೂ ನಡೆದುಕೊಳ್ಳುತ್ತೇವೆ ಅಂತ ನಿನ್ನೆ ಕೆಲವು ಮಾತುಗಳನ್ನು ತಿಳಿಸಿದ್ದೇನೆ. ಇವತ್ತು ಯಜ್ಞದ ಬಗ್ಗೆ ಹಾಗೂ ತಪಸ್ಸು ಮತ್ತು ದಾನದ ಬಗ್ಗೆ ಹೇಳ್ತಾನೆ. ಆ ಮುಂದಿನ ಭಾಗದಲ್ಲಿ ಅದನ್ನು ತಿಳಿಯುವ ಪ್ರಯತ್ನ. ಯಜ್ಞ ಹೇಗೆ ಮಾಡಬೇಕು ಅನ್ನುವುದಕ್ಕೂ ಹೇಗೆ ಮಾಡಬಾರದು ಅನ್ನುವುದಕ್ಕೂ ಎರಡಕ್ಕೂ ಕೃಷ್ಣ ಸರಿಯಾಗಿ ಸೂತ್ರಗಳನ್ನು ತಿಳಿಸಿಕೊಡ್ತಾನೆ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸಸಾತ್ವಿಕಃ. ಸಾತ್ವಿಕವಾದ ಯಜ್ಞ ಯಾವುದು ಅಂತ ಅಂದರೆ, ನಾವು ಯಜ್ಞವನ್ನು ಮಾಡುವಾಗ ಈ ರೀತಿಯಿಂದ ಯಜ್ಞ ಮಾಡಿದ್ದಾದರೆ ಅದು ಸಾತ್ವಿಕವಾದ ಯಜ್ಞ ಎನಿಸಿಕೊಳ್ತದೆ. ಏನೋ ಮಾಡಬೇಕು ಅಂತ ಮಾಡಿಬಿಡೋದಲ್ಲ. ವಿಧಿದೃಷ್ಟ, ಇದನ್ನು ಮಾಡಬೇಕೆಂದು, ಇದು ಕರ್ತವ್ಯವೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ದರಿಂದ ನಾನು ಇದನ್ನು ಮಾಡುತ್ತಿದ್ದೇನೆ.
ಕರ್ತವ್ಯ ಅನ್ನುವಂತಹ ಭಾವನೆ ಬಂದಾಗ ಅದರ ಹಿನ್ನೆಲೆ ಇರ್ತದಲ್ಲ, ಅದು ವ್ಯತ್ಯಾಸ ಆಗ್ತದೆ. ಕರ್ತವ್ಯವಲ್ಲದೆ ಈ ಕೆಲವೊಮ್ಮೆ ಮಾಡ್ತಿರ್ತೇವೆ, ಬಿಟ್ಟು ಬೇಸರಿಕೆ ಅಂತ ಕರಿತೀವಿ. ಅದರಲ್ಲಿ ಯಾಕಾದರೂ ಒಪ್ಕೊಂಡ್ಬಿಟ್ನೋ ಇದನ್ನ, ಈ ಸಂಧ್ಯಾ ವಂದನೆ, ಈ ದೇವರ ಪೂಜೆ, ಈ ಆಚಾರ ವಿಚಾರಗಳನ್ನು ಯಾಕಾದರೂ ನಮ್ಮ ಮೇಲೆ ಹೇರಿಬಿಟ್ರು ಅಂತ ಮಾಡೋದಿರ್ತದಲ್ಲ, ಹಾಗೆ ಮಾಡಿದಾಗ ಮಾತ್ರ ಅದು ಫಲಕಾರಿಯಾಗುವುದಿಲ್ಲ. ಕೆಲವೊಮ್ಮೆ ಏಕಾದಶಿ ಉಪವಾಸ ಮಾಡ್ತಾ ಇರುವಾಗ ಹಾಗೆ ಆಗ್ತಿರ್ತದೆ. ಯಾಕರ ಏಕಾದಶಿ ಹಾಕಿದ್ರೋ ನಮಗೆ, ನಾವೇ ಸಿಕ್ಕೀವ ಅವರಿಗೆ, ಬರದವನು ಎಲ್ಲಿ ಹೋಗ್ಯಾನ, ಅವ ಸಿಕ್ಕರೆ ನಾವು ಬಿಡ್ತೀವ. ಇದಿಷ್ಟು ನಮ್ಮ ಏಕಾದಶಿ ಹಿನ್ನೆಲೆಯಲ್ಲಿರುವ ಭಕ್ತಿ ಭಾವನೆಗಳು. ಈ ಭಾವನೆಯಿಂದ ನಾವು ಏಕಾದಶಿಯನ್ನ ಮಾಡಿದರೆ, ದೇವರ ಪೂಜೆಯನ್ನ ಮಾಡಿದರೆ ಅದು ಹೆಂಗೆ ಫಲಕಾರಿಯಾಗ್ಬೇಕು ಹೇಳ್ರಿ ನೋಡಂತೆ. ಫಲ ನೀಡೋದೇ ಇಲ್ಲ. ಆದ್ದರಿಂದ ಕೃಷ್ಣ ಅಂತಾನೆ, ಕರ್ತವ್ಯವೆಂದು ತಿಳಿದು ಫಲದ ಅಪೇಕ್ಷೆ ಇಲ್ಲದೆ ಮನಃಪೂರ್ವಕವಾಗಿ ಮಾಡಬೇಕು. ಅದು ಯಜ್ಞ, ಸಾತ್ವಿಕ ಯಜ್ಞ ಅಂತ ಕರೆಸಿಕೊಳ್ಳುತ್ತದೆ. ಒಂದೊಂದು ಶಬ್ದಗಳಿಗೂ ಹೆಚ್ಚಿನ ವಿವರಣೆ ಬೇಕು. ಆದರೆ ನಾವು ಒಂದೊಂದೇ ಅಧ್ಯಾಯವನ್ನು ಪ್ರವಚನ ಕೇಳಿ ಕೂತಿಲ್ಲ. ಆದ್ದರಿಂದ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಹೇಳಿ ಮುಂದೆ ಹೊರಡುತ್ತೇನೆ. ಇನ್ನು ಕೆಲವರು ಮತ್ತೆ ಡಂಬಾಚಾರಕ್ಕಾಗಿ ಮಾಡ್ತಾರೆ, ಫಲಾಪೇಕ್ಷೆಯಿಂದ ಮಾಡ್ತಾರೆ, ಅದು ರಾಜಸಯಾಗ ಅಂತ ಕರೆಸಿಕೊಳ್ಳುತ್ತದೆ ಅಂತ. ಅದಕ್ಕೂ ಮಿಗಿಲಾಗಿ ತಾಮಸ ಯಜ್ಞದ ಬಗ್ಗೆ ಒಂದು ಮಾತು ಹೇಳಬೇಕು. ಏನು ಅಂದರೆ, ವಿಧಿಹೀನಂ ಅಸೃಷ್ಟ ಅನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಯಾವ ಯಾವ ದೋಷಗಳು ನಮ್ಮಲ್ಲಿ ಇದ್ದಾಗ ಅದು ತಾಮಸ ಅಂತ ಕರೆಸಿಕೊಳ್ತದೆ ಅಂತ ಕೃಷ್ಣ ಒಂದೊಂದು ಹೇಳ್ತಾನೆ. ವಿಧಿಹೀನಂ, ಅದರಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡೋದಲ್ಲ, ಮಾಡಬೇಕಾಗಿದೆ ಇಲ್ಲೋ ಒಟ್ಟಾರೆ ಮಾಡಿಬಿಡ್ರಿ. ನೀವು ಮಂತ್ರಾಕ್ಷತೆ ಮೊದಲು ಹಾಕ್ರಿ, ತುಳಸಿ ಮೊದಲು ಹಾಕ್ರಿ, ಕೊನೆಗೆ ಮಂಗಳಾರತಿ ಮಾಡ್ರಿ, ಕೊನೆಗೆ ಅಭಿಷೇಕ ಮಾಡ್ರಿ, ಹೆಂಗೋ ಮಾಡ್ರಿ, ಒಟ್ಟ ಮಾಡಿರೋ ಇಲ್ಲೋ ಅಂತ ಅನಿಸ್ಬಿಡ್ರಿ, ಅಷ್ಟೇ ಕೆಲಸ. ಊಟಕ್ಕೆ ಹಿಂಗೆ ಮಾಡ್ತೀವಿ ನಾವು ಹೇಳಿ ನೋಡಂತ. ಊಟಕ್ಕೆ ಮೊದಲು ಮಜ್ಜಿಗೆಯನ್ನು ಉಂಡು, ಆಮೇಲೆ ಮುಂದೆ ಬಿಸಿಬೇಳೆ ಭಾತ್ ಅಲ್ಲ ಚಿತ್ರಾನ್ನ ತಿಂದು, ಆಮೇಲೆ ಪಾಯಸ, ಆಮೇಲೆ ಕೊನೆಗೆ ತೊವ್ವಿಯನ್ನು ಉಂಡು ಹೇಳ್ತೀವಿ ನಾವು. ಹಂಗೇನು ಮಾಡೋದಿಲ್ಲ. ಯಾಕಂದರೆ ಭೋಜನಕ್ಕೆ ಒಂದು ವಿಧಿ ಅದ ಅಂತ. ಭೋಜನದಲ್ಲಿ ಇದ್ದ ವಿಧಿ ಯಜ್ಞದಲ್ಲಿ ಮಾತ್ರ ಮರೆತು ಹೋಯಿತು ಅಂದರೆ ಆಗದು ತಾಮಸ ಅಂತ ಕರೆಸಿಕೊಳ್ತದೆ. ನಾವೇನು ಮಾಡಿಬಿಡ್ತೇವೆ, ಲಘು ಲಘು ಮಾಡ್ರಿ, ಲಘು ಲಘು ಮುಗಿಸ್ರಿ, ಒಟ್ಟಾರೆ ಮುಗಿಸ್ಬಿಡ್ಬೇಕು, ಒಟ್ಟಾರೆ ಮಾಡೀವಿ ಅಂತ ಅನಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಮಾಡಿದರೆ ಅದು ವಿಧಿಹೀನವಾಗುತ್ತದೆ, ವಿಧಿವತ್ತಾಗೋದಿಲ್ಲ. ವಿಧಿಹೀನಂ. ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ, ಅಸೃಷ್ಟ ಅನ್ನಂ. ಯಾವ ಯಜ್ಞದಲ್ಲಿ ಅನ್ನದಾನವಿಲ್ಲವೋ ಅಂತಹ ಯಜ್ಞ ಅದು ತಾಮಸ ಯಜ್ಞ ಅಂತ ಕರೆಸಿಕೊಳ್ತದಂತೆ. ಅನ್ನದಾನ ಮಾಡಲೇಬೇಕು, ಬೇಕಾದ ಯಜ್ಞ ಮಾಡಿರ್ರಿ, ಅನ್ನದಾನ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ರಾಜ ಇದ್ದಂತೆ, ಶ್ವೇತರಾಜ ಅಂತ ಅವನ ಹೆಸರು. ಮಹಾಭಾರತದಲ್ಲಿ ಬರ್ತದೆ, ಆ ರಾಮಾಯಣದಲ್ಲಿ ಕಥೆಯೂ ಬರ್ತದೆ. ಇದು ವಾಸ್ತವಿಕವಾಗಿ ರಾಮಚಂದ್ರನ ಕಾಲದ ಕಥೆ ಇದು. ಶ್ವೇತ ಅಂತ ಅವನ ಹೆಸರು. ಹೆಸರೇ ಎಷ್ಟು ಚಂದ ಇಟ್ಟುಕೊಂಡಿದ್ದ ನೋಡ್ರಿ, ಶ್ವೇತ ಮಹಾರಾಜ ಅಂತ. ಇವನು ಯಜ್ಞವನ್ನ ಮಾಡ್ತಿದ್ದಂತೆ. ಎಂತಹ ಯಜ್ಞವನ್ನ ಮಾಡ್ತಿದ್ದ ಅಂದ್ರೆ ಅನ್ನದಾನವಿಲ್ಲದ ಯಜ್ಞವನ್ನ ಮಾಡ್ತಾ ಇದ್ದಂತೆ. ಶ್ರೀಮಂತನಾದವನು ರಾಜ. ಮನೆಗೆ ಬೇಕಾದವರು ಬರ್ತಿದ್ರಂತೆ ಯಜ್ಞ ಮಾಡಿಸ್ಲಿಕ್ಕೆ. ಬಂದ ಪುರೋಹಿತರಿಗೆ, ಬಂದ ಬ್ರಾಹ್ಮಣರಿಗೆಲ್ಲ ಸುವರ್ಣವನ್ನ ದಾನ ಮಾಡಬೇಕು, ರಜತವನ್ನ ದಾನ ಮಾಡಬೇಕು, ಬೆಳ್ಳಿ ಕೊಡಬೇಕು, ಬಂಗಾರ ಕೊಡಬೇಕು, ವಸ್ತ್ರ ಕೊಡಬೇಕು, ಅನ್ನವನ್ನ ಮಾತ್ರ ಕೊಡ್ತಿರ್ಲಿಲ್ವಂತ. ಯಾರೋ ಕೇಳಿದ್ರಂತಲ್ಲೋ ರಾಜ, ಇಷ್ಟೆಲ್ಲ ಮಾಡ್ತೀವಿ, ಒಂದು ಅನ್ನದಾನ ಮಾಡ್ಲಿಕ್ಕೆ ಏನಾಗ್ಬೇಕಾಗ್ಯದ? ಅದಕ್ಕೆ ಅವೇನು ಅನ್ಬೇಕು ಗೊತ್ತೇನು, ಎಲ್ಲರೂ ಮಾಡೋದನ್ನು ನಾನೇನು ಮಾಡಲಿ ಅಂತ ಕೇಳಿದ್ದಂತೆ. ಎಲ್ಲರೂ ಯಜ್ಞ ಮಾಡೋ ಕಾಲಕ್ಕೆ ಅನ್ನದಾನ ಮಾಡೇ ಮಾಡ್ತಾರೆ, ನಾನೇನು ಮಾಡೋದನ್ನ ಅಂದವ. ಎಲ್ಲರ ಮಾಡಿದ್ದಕ್ಕಿಂತಲೂ ಭಿನ್ನವಾಗಿ ಮಾಡಬೇಕಲ್ಲ. ಕೆಲವ್ರು ಹೇಳ್ತಿರ್ತಾರೆ ನೋಡ್ರಿ, ಡಿಫ್ರೆಂಟ್ ಇರ್ತದೆ ನೋಡ್ರಿ ಎಲ್ಲ ಅಂತ ತಿಳ್ಕೊಂಡು ಹೇಳ್ತಿರಂಗಿಲ್ಲ. ಎಲ್ಲರೂ ಮಾಡಿದಕ್ಕಿಂತ ಭಿನ್ನವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅನ್ನದಾನವನ್ನೇ ಕೈ ಬಿಟ್ಟಿದ್ದ, ಯಜ್ಞಾದಿಗಳನ್ನು ಮಾಡಿದ. ಎಷ್ಟು ದಿವಸ ಬದುಕ್ತಾನೆ ಮನುಷ್ಯ? ಮುಗಿತಲ್ಲ, ಹೋಗೋ ಟೈಮ್ ಬಂತಲ್ಲ, ಕೊನೆಗೆ ಹೋದ. ಅವನು ಹೋಗುವಾಗ ಅವನದ್ದೇಲಿತ್ತು ಪ್ರಸಂಗ ಅಂದರೆ, ಒಂದು ಕಾಡಿನಲ್ಲಿ ಕೊನೇ ದಿನಗಳನ್ನು ಕಳೆದಂತೆ. ಒಂದು ಆಶ್ರಮ ಮಾಡಿಕೊಂಡಿದ್ದ, ಅದರ ಮುಂದೆ ಒಂದು ಸರೋವರ ಇತ್ತು. ಆ ಸರೋವರ, ಆ ಆಶ್ರಮ ಕಾಡಿನಲ್ಲಿ ವಾಸ ಮಾಡ್ತಾ ಇರುವಾಗ ಅಂತ್ಯಕಾಲ ಬಂತು. ದೇಹ ಎಲ್ಲಿ ಬಿಟ್ಟ ಅವನು ಅಂದರೆ, ನದಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡ್ತಾ ಇರುವಾಗ ಹಂಗೆ ದೇಹ ಚೆಲ್ಲಿ ಹೋಯಿತು. ಅವನು ಹೊರಟು ಬಿಟ್ಟ, ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಇವನಿಗೆ ಸತ್ಕಾರ ಸಮಾರಂಭಗಳು. ಏನು ಸತ್ಕಾರ ಸಮಾರಂಭಗಳನ್ನು ಮಾಡಿದ್ದಾರೆ ಅವನಿಗೆ.
ಭಾರಿ ಸತ್ಕಾರ ಮಾಡಿದ್ರು, ಕರ್ಕೊಂಡು ಬಂದರು. ಯಥಾ ಪ್ರಕಾರ ಅಲ್ಲಿಯೂ 12 ಗಂಟೆ ಆಯ್ತು, ಊಟದ ಟೈಮ್ ಬಂತು. ಮತ್ತು ಎಲ್ಲ ಊರಾಗೂ 12 ಆದ್ಕೊಳ್ಳಿ ಊಟದ ಟೈಮ್ ಬರೋ ಹಂಗೆ ಸ್ವರ್ಗದೊಳಗೂ 12 ಆದ್ಕೊಳ್ಳಿ ಊಟದ ಟೈಮ್ ಬಂತ್ರಿ. ಬಂದ ಕೂಡಲೇ ರಾಜ ಕಾಯ್ತಾ ಇದ್ದ. ಬಿಸಿ ಬಿಸಿಯಾದ ಬೋಂಡ, ಅಂಬೋಡಿ, ಪುರಿ, ಶ್ರೀಕರಣಿ, ಕೋಸಂಬರಿ ಪಾನಕ ಬರ್ತದೆ ಅಂತ ಹೇಳಿ ತಟ್ಟೆ ತುಂಬ ಸಾಮಾನು ತಂದಿದ್ರು, ಮುಚ್ಚಿಕೊಂಡು ತಂದಿದ್ರಂತೆ. ಅವ ಅನ್ಕೊಂಡ ನನಗೆ ಹಾಕೋ ಊಟ ಇನ್ಯಾರಿಗೂ ಕಾಣಿಸ್ಬಾರ್ದು ಅಂತ ಮುಚ್ಕೊಂಡು ಬಂದಾರ ಅಂತ ತಿಳ್ಕೊಂಡ. ಅವನ ಕೈಯಲ್ಲಿ ಕೊಟ್ಟರು. ರಾಜ, ನಮ್ಮಲ್ಲಿ ಬಫೆ ಸಿಸ್ಟಮ್ ಅದ, ಕೈಯಲ್ಲಿ ಹಿಡ್ಕೊಂಡು ಊಟ ಮಾಡಬೇಕು, ತಗೋ ಅಂತ ಕೊಟ್ಟರು. ಅವ ಅಂದ, ನಾ ಎಲ್ಲೋ ತಳಗ್ ಕೂಡಿಸಿ ಬಾಳೆದಲ್ಲಿ ಹಾಕಿ ಸತ್ಯಂತ್ವಾರತೇನ ಪರಿಶಿಂಚಾಮಿ ಅಂತ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಇಲ್ಲ, ಸ್ವರ್ಗದಲ್ಲಿ ಬಫೆ ಸಿಸ್ಟಮ್ ಬಂದು ಭಾಳ ದಿವಸ ಆಗ್ಯದ, ಯಾಕಂದ್ರೆ ಕೈಕಾಲು ಇಲ್ಲದೆ ಇದ್ದವ್ರು ಭಾಳ ಮಂದಿ ಆಗ್ಯಾರ, ಅದರಿಂದ ಅಲ್ಲಿ ಚೇಂಜ್ ಮಾಡಿಬಿಟ್ಟಿವಿ ನಾವು ಅಂತ ತಿಳ್ಕೊಂಡು ಬರೀ ಭೂಲೋಕದಲ್ಲಿ ಅಷ್ಟೇ ಯಾಕೆ, ಸ್ವರ್ಗದಲ್ಲೂ ಚೇಂಜ್ ಆಗ್ಯದ ಅಂತ ಇಟ್ಕೊಳ್ರಿ. ಅವ ಬಂದ ಪಾಪ, ಕೈಯಲ್ಲಿ ಪಾತ್ರ ಇದು ಹಿಡ್ಕೊಂಡ, ತಟ್ಟೆಯನ್ನು ಹಿಡ್ಕೊಂಡ. ಮುಚ್ಚಿದ್ದನ್ನು ತೆಗೆದು ನೋಡ್ತಾನೆ, ತಟ್ಟೆಯ ತುಂಬ ಸುವರ್ಣ ನಾಣ್ಯಗಳು, ಮುತ್ತು ರತ್ನಗಳು, ಬೆಳ್ಳಿಯ ಪಾತ್ರೆಗಳನ್ನ ಇಟ್ಟುಕೊಟ್ಟಿದ್ದಾರೆ. ಅವನಂದ, ನಾನು ಇದನ್ನು ಹೇಗೆ ತಿನ್ನಲಿ ಎಂದ. ನಮಗೇನು ಗೊತ್ತಪ್ಪ ಅಂದ್ರೆ ದೇವತೆಗಳು. ಯಾಕೆ ಸ್ವಾಮಿ ಎಂದ, ನೀನೇನು ಕೊಟ್ಟಿದ್ದೀಯ ಅದನ್ನು ಮಾತ್ರ ಕೊಡಬೇಕು ಅಂತ ನಿಯಮ ಇದೆ, ನೀನೇನು ಕೊಟ್ಟು ನೆನಪು ಮಾಡ್ಕೊಂಡ್ರು. ವಿಧಿಹೀನಂ ಅಸೃಷ್ಟ ಅನ್ನಂ, ಅನ್ನದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಅನ್ನ ಸಿಗುವುದೇ ಇಲ್ಲ. ನಾವು ಒಂದು ಮರಿಬಾರದು, ಇವತ್ತೇನು ನಾವು ಉಣ್ಣುತ್ತಿದ್ದೇವೆ, ತಿನ್ನುತ್ತಿದ್ದೇವೆ ಅಥವಾ ಸುಖ ಪಡುತ್ತಿದ್ದೇವೆ, ಇದೆಲ್ಲವೂ ಕೂಡ ಕೊಟ್ಟು ಬಂದದ್ದು, ಆದದ್ದರಿಂದ ದೊರೆಯುತ್ತಿದೆ. ಯಾವುದನ್ನು ನಾವು ಕೊಟ್ಟು ಬಂದಿಲ್ಲವೋ ಅದು ಈ ಬಾರಿ ನಮಗೆ ಬಾ ಅಂತಂದರೆ ಎಲ್ಲಿಂದ ಬರುವುದಿಲ್ಲ. ಎಲ್ಲಿಂದ ಬರಬೇಕು ಹೇಳಿ ನೋಡಂತೆ. ಯಾವುದು ಕೊಟ್ಟು ಬಂದಿಲ್ಲ. ಇನ್ನೊಬ್ಬರಿಗೆ ವಿದ್ಯೆಯನ್ನು ಒಂದು ಅಕ್ಷರ ಕೊಟ್ಟು ಬಂದಿಲ್ಲ. ಈ ಬಾರಿ ವಿದ್ಯಾವಂತನಾಗು ಅಂದರೆ ಎಂದೆಂದೂ ಆಗುವುದಿಲ್ಲ. ಬಂದ ಅಕ್ಷರ ಇನ್ನೊಬ್ಬನಿಗೆ ಹೇಳಿಕೊಟ್ಟಿಲ್ಲ. ಆದ್ದರಿಂದ ಇವನು ಹೆಂಗೆ ಹುಟ್ಟಬೇಕು ಹಂಗೆ ಹುಟ್ಟಿಸಿರ್ತಾನೆ ದೇವರು, ಅದನ್ನೇ ವ್ಯವಸ್ಥೆ ಮಾಡ್ತಾನೆ. ಉಮಾದೇವಿಯರು ಅನುಶಾಸನ ಪರ್ವದಲ್ಲಿ ಬರುವ ಪ್ರಸಂಗ ರುದ್ರದೇವರಿಗೆ ಕೇಳ್ತಾರೆ. ಉಮಾಮಹೇಶ್ವರ ಸಂವಾದ ಅಂತ ಎಷ್ಟು ದೊಡ್ಡದಾದ ಮಾತುಗಳು. ಅಲ್ಲಿ ಕೇಳ್ತಾರೆ, ಇವನು ಹಿಂಗ್ಯಾಕೆ ಹುಟ್ಟಿದ, ಇದಕ್ಕೇನು ಕಾರಣ. ರುದ್ರದೇವರು ಅವನ ಹಿಂದಿನ ಜನ್ಮದ ಕಥೆಯನ್ನು ಬಿಚ್ಚಿಡ್ತಾರೆ. ನೋಡಿ, ಇವನು ಹೀಗೆ ಮಾಡಿದ್ದಕ್ಕೆ ಹೀಗಾದ ಅಂತ. ಅಲ್ರಿ, ಮತ್ತೆ ಆಚಾರ ಹೋದ ಜನ್ಮದ ನಾವೇನು ಮಾಡಿಲ್ರಿಪ್ಪ, ಮತ್ತೆ ಈ ಜನ್ಮದ ಹೆಂಗೆ ಮಾಡೋದು ಅಂದರೆ, ಹಿಂದಿನ ಜನ್ಮದ ಬಿಡೋ, ಈ ಜನ್ಮದ ಮಾಡ್ಲಿಕ್ಕೆ ಹೇಳಿಕತ್ತಾರೆ, ಅದನ್ನ ಯಾಕೆ ಮರ್ತಿ ಅಂತ ಕೇಳಿದ್ರು. ಈಗ ನೀನು ಮಾಡು, ಬರೋ ಜನ್ಮಕ್ಕಾದರೂ ಲಾಭ ಆಗ್ತದೆ. ನಾವೇನು ಮಾಡ್ತೀವಿ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಮಾಡಿಲ್ಲ ಅನ್ಕೊಂಡು ಕೂತೀವಿ ಹೊರತಾಗಿ ಈ ಜನ್ಮದಲ್ಲಿ ಮಾಡಬೇಕು ಅನ್ನೋದು ಮರ್ತೋಯ್ತು. ಶ್ವೇತ ಮಹಾರಾಜನು ಅನ್ನದಾನವನ್ನ ಮಾಡದೇ ಇದ್ದದ್ದರ ಪರಿಣಾಮವಾಗಿ ಅವನಿಗೆ ಸ್ವರ್ಗ ಸೇರಿದ್ರೂ ಅನ್ನ ಸಿಗಲಿಲ್ಲ. ಬಹಳ ಅದ್ಭುತವಾದದ್ದು ಅನ್ನದಾನ ಅಂತಂದ್ರೆ, ಅಷ್ಟು ಅದ್ಭುತವಾದದ್ದು. ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದರು ಒಂದು ಕಥೆ ಹೇಳಿದ್ರು, ನೆನಪಿಗೆ ಬರ್ತಾ ಇದೆ, ಹೇಳ್ತಾ ಇದ್ದೀನಿ. ಅನ್ನದಾನದ ಬಗ್ಗೆ ಕಥೆ ಹೇಗಿರ್ತದೆ ಅಂತ. ಒಬ್ಬ ನರಕದಲ್ಲಿ ಇದ್ದಂತೆ. ನರಕದಲ್ಲಿ ಇದ್ದಾಗ ಅಲ್ಲೇನ ಆನಂದದಿಂದ ಇದ್ದ ಅಂತ ಹಂಗೆ ಹೇಳಬಾರ್ದ್ರೆ ಪ್ರವಚನದೊಳಗೆ. ನರಕದಲ್ಲಿ ಇದ್ರು, ಆನಂದದಿಂದ ಇದ್ರು ಅಂತ ಹಿಂಗೆ ಅದು ವಿರುದ್ಧ ಶಬ್ದಗಳು ಹಂಗೆ ಆಡಬಾರ್ದು. ನರಕದಲ್ಲಿ ನೋಯ್ತಾ ಇದ್ದ, ಒದ್ದಾಡ್ತಾ ಇದ್ದ ಅಂದರೆ ಅದೊಂದು ಸರಿ ಅರ್ಥ. ಅದು ಒದ್ದಾಡ್ತಿದ್ದ ಪಾಪ ಅವನು. ಆದರೆ ಅವನಿಗೆ ಆಶ್ಚರ್ಯ ಏನಂದ್ರೆ, ಇಡೀ ದೇಹದ ತುಂಬ ಪೇನ್ ಆಗ್ತಿದ್ರು, ಇಷ್ಟೇ ಬೆರಳು ಮಾತ್ರ ನೋವಾಗ್ತಿರ್ಲಿಲ್ವಂತೆ. ಒಟ್ಟಿಗೆ ಇಷ್ಟೇ ಬೆರಳು, ಇದೊಂದು ಬೆರಳು, ತೋರ್ ಬೆರಳಿಗೆ ಮಾತ್ರ ಎಂದೂ ನೋವಾಗ್ತಿಲ್ಲ, ದುಃಖ ಏನಿಲ್ಲ ಅವನಿಗೆ. ಆಶ್ಚರ್ಯ ಅದು, ಏನಿದು ಹಿಂಗಾಗ್ತದೆ. ಒಂದಾ ದುಃಖ ಆದರೆ ಇಡೀ ದೇಹಕ್ಕೆ ದುಃಖ ಆಗಬೇಕು, ಇಲ್ಲದೆ ಹೋದರೆ ದೇಹದಲ್ಲಿ ಎಲ್ಲೂ ದುಃಖ ಆಗಬಾರದು. ಹಾಗಿದ್ರೆ ಇದೇನಿದು, ಈ ಬೆರಳಿಗೆ ಮಾತ್ರ ದುಃಖ ಆಗ್ತಿಲ್ಲ ಅಂತ ಹೇಳಿ ಕೊನೆಗೊಂದು ದಿವಸ ಯಮದೇವರು ಹೊರಟಿರುವಾಗ ಕೈ ಮಾಡಿ ನಿಲ್ಲಿಸಿ ಕೇಳಿದ್ದಂತೆ. ಈ ದಾರಿಯಲ್ಲಿ ಹೋಗೋ ಬಸ್ಸು ಕಾರೆಲ್ಲ ಕೈ ಮಾಡಿ ನಿಲ್ಲಿಸ್ತಿರ್ತಾರಲ್ಲ, ಹಂಗೆ ಯಮದೇವರು ನಿಲ್ಲಿಸಿ ಕೇಳಿದ. ತಡವಲಿಕ್ಕೆ ಹೋಗಬಾರ್ದಾಗಿತ್ತು, ತಡವು ಬಿಟ್ಟ ಯಮದೇವರನ್ನ. ಸ್ವಾಮಿ ಯಮದೇವರೇ, ದೇಹದಲ್ಲಿ ಯಾವ ಭಾಗದಲ್ಲೂ ಸುಖವಿಲ್ಲದೆ ಈ ತೋರು ಬೆರಳಿಗೆ ಮಾತ್ರ ಹೇಗೆ ಸುಖ ಆಗ್ತದೆ ಹೇಳ್ರಿ ಅಂತ. ಯಮದೇವರು ಹೇಳಿದ್ರಂತೆ, ನಾನೇನು ಹೇಳೋದು, ನಿನ್ನ ಫ್ಲ್ಯಾಶ್ ಬ್ಯಾಕೇ ತೋರಿಸ್ತೀನಿ ತಗೋ ಅಂದ್ಬಿಟ್ರು ಅವರು. ಹಿಂದಿನ ಸಿನಿಮಾ ತೋರಿಸ್ತೀನಿ ತಗೋ ನಿನಗೆ ಎಂದರು. ಏನು ತೋರಿಸಿದ್ರು ಗೊತ್ತಾ ಅವನಿಗೆ? ಅವನು ಭೂಮಿಯಲ್ಲಿ ಇದ್ದಾಗ ಊರಿನಲ್ಲಿ ಯಾರಾದರೂ ಮನೆಗೆ ಬ್ರಾಹ್ಮಣರು ಅನ್ನ ಕೇಳಿಕೊಂಡು ಬಂದರೆ, ಏಯ್ ನಮ್ಮ ಮನೆಯಾಗೆ ನಾನಿಲ್ಲ ನಡಿ ಅಂತ ಅನ್ಬೇಕಂತೆ. ಅವ ಅನ್ಬೇಕು, ಬಂದು ನಿಮ್ಮ ಮನ್ಯಾಗ ಇಲ್ಲ ಅಂದ್ರೆ ಮತ್ತೆ ಕೊನೆಗೆ ಎಲ್ಲರ ಊಟಕ್ಕೆ ಹಾಕ್ತಾರೆ ಅದನ್ನೇ ಹೇಳ್ರಿ ಅಂದ್ರಾಗ ಅವ್ರ ಮನ್ಯಾಗ ಹಾಕ್ತಾರೆ ಹೋಗಂತ ಹೇಳ್ಬೇಕಂತವ. ಅವ್ರ ಮನೆಯಲ್ಲಿ ಹಾಕ್ತಾರೆ ಹೋಗು ಅಂತ ತೋರು ಬೆರಳಿನಿಂದ ಇನ್ನೊಬ್ಬರ ಮನೆಯನ್ನ ತೋರಿಸ್ತಿದ್ನಲ್ಲ,
ಆ ತೋರು ಬೆರಳು ತೋರಿಸಿ ತೋರಿಸಿ ಎದಕ್ಕತ್ತ ಅನ್ನದಾನ ಮಾಡಲಿಲ್ಲ, ಮಾಡೋರ್ ಮನಿ ಕಡೆ ಬೆರಳು ಮಾಡಿದ್ದಕ್ಕೆ ನರಕದಲ್ಲಿ ಈ ಬೆರಳು ಶಾಂತ ಇತ್ತಂತೆ. ವಿಚಾರ ಮಾಡ್ರಿ, ಇನ್ನು ಅವನೇ ಅನ್ನದಾನ ಮಾಡಿದ್ದ ಅಂದರೆ ಏನಾಗ್ತಿತ್ತು ಅಂತ ನಮ್ಮ ಸ್ವಾಮಿಗಳು ಈ ಕಥೆಯನ್ನು ಹೇಳ್ತಿದ್ರು. ಯಾಕೆ ಹೇಳಿತ್ತು ಅಂದರೆ ಅನ್ನದಾನ ಅಷ್ಟು ಮಹತ್ವದ್ದು. ಆ ಅನ್ನ ಯಾರು ನಾವು ನಾವು ಮಾಡಿದ ಅನ್ನದಾನವನ್ನು ಅಂದರೆ ನಾವು ಅನ್ನವನ್ನು ಹಾಕಿದಾಗ ಅವರು ಉಂಡು ಆ ಅನ್ನ ಅವರ ಹೊಟ್ಟೆಯಲ್ಲಿ ಇದ್ದು ಜೀರ್ಣವಾಗಿ ರಕ್ತವಾಗಿ ಮುಂದೆ ಅವರು ಆ ದೇಹದಿಂದ ಏನೇನು ಕರ್ಮಗಳನ್ನು ಮಾಡ್ತಾರೋ, ದೇವರ ಪೂಜೆ, ಸಂಧ್ಯಾವಂದನೆ, ಅದೆಲ್ಲವೂ ಇವರ ಪಾಲಿಗೆ ಬರ್ತಾ ಹೋಗ್ತದೆ, ಪುಣ್ಯ ಇವರ ಅಕೌಂಟ್ನಲ್ಲಿ ಜಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ಅಂತಹ ದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಕೃಷ್ಣ ಅಂತಾನೆ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ. ಎಷ್ಟೋ ಬಾರಿ ಯಜ್ಞ ಮಾಡಿಸುವಾಗ ಮಂತ್ರಗಳೇ ಹೋಗ್ಬಿಟ್ಟಿರ್ತಾವೆ. ನಾನು ಯಾವ ಆ್ಯಂಟಿ ಪುರೋಹಿತ ಕ್ಯಾಂಪೇನ್ ಮಾಡ್ತಾ ಇಲ್ಲ, ದಯವಿಟ್ಟು ಹಂಗೆ ತಿಳ್ಕೊಬೇಡ್ರಿ, ಪುರೋಹಿತರ ವಿರೋಧಿಯಾಗಿ ಅಂತಲ್ಲ. ಎಷ್ಟೋ ಜನರು ಆ ಕಾಲದಲ್ಲಿ ಹೇಳಬೇಕಾದ ಮಂತ್ರಗಳನ್ನು ತಪ್ಪಿಸಿ ಇನ್ನೇನೋ ಮಂತ್ರಗಳನ್ನು ಹೇಳಿ ಮಂತ್ರವೇ ಹೇಳದೆ ಗುನುಗುನುಸ್ತಾ ಮಾಡ್ತಾ ಇರ್ತಾರೆ. ಅಂತಹ ಯಜ್ಞಗಳಿಗೆಲ್ಲ ಏನು ಫಲ ಬರ್ಬೇಕು ಹೇಳಿ ನೋಡಂತ. ಒಬ್ಬರು ಆಚಾರ ಕಥೆ ಹೇಳಿದ್ರು. ಒಂದು ಊರಿನಲ್ಲಿ ಅವನೊಬ್ಬನೇ ಪುರೋಹಿತ ಅಂತಂದ್ಮೇಲೆ ಏನು ಅಂದರೆ ಅವನು ಹೇಳಿದ್ದೇ ಮಂತ್ರ. ಯಾಕಂದ್ರೆ ಅವನೊಬ್ಬನೇ ಪುರೋಹಿತ ಅಂತಂದ್ಮೇಲೆ ಏನು ಸಿದ್ಧ ಆಯಿತು ಅಂದರೆ ಅವನು ಹೇಳಿದ್ದೇ ಮಂತ್ರ ಅಂತ ಸಿದ್ಧ ಆಯಿತು. ಅವನಿಗೆ ಏನೂ ಮಂತ್ರ ಬರ್ತಿರ್ಲಿಲ್ಲ, ಏನಂತಿದ್ನೋ ಅಂತಿದ್ದ, ಅದನ್ನೇ ಇವರೆಲ್ಲ ಪಾಪ ಭಾರಿ ಮಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಒಂದು ದಿವಸ ನಿಜವಾದ ಪುರೋಹಿತ ಬೇರೆ ಊರಿನಿಂದ ಬಂದಾಗ ಇವನು ಹೋಮ ಮಾಡಿಸ್ತಾ ಇದ್ದಾನೆ. ಅವನ ಎದುರಿಗೆ ಬಂದು ಕೂತ. ಇವನೇನು ಮಂತ್ರ ಅಂತಾನೆ ಅಂತ ನೋಡೋಣ ಅಂತ ಸುಮ್ಮನೆ ಕುತೂಹಲಕ್ಕೆ ಸಹಜವಾಗಿ ಒಬ್ಬ ಪುರೋಹಿತರು ಇನ್ನೊಬ್ಬರು ಮಂತ್ರ ಹೇಳುವಾಗ ಕೇಳಿಸ್ಕೊಳ್ಬೇಕು ಅಂತ ಆಸೆ, ಕೇಳಿಸಿಕೊಂಡ್ರು. ಗಾಬರಿ ಆಗೋಯ್ತು ಅವನಿಗೆ. ಈ ಮಂತ್ರ ಯಾವ ಋಗ್ವೇದ ಸಂಹಿತೆಯಲ್ಲೂ ಇಲ್ಲ, ಯಜುರ್ವೇದ ಸಂಹಿತೆಯಲ್ಲೂ ಇಲ್ಲ, ಅಥರ್ವ ಸಾಮ ಯಾವ ಪುಸ್ತಕದಲ್ಲೂ ಇಲ್ಲದೆ ಇರೋ ಮಂತ್ರ ಎಲ್ಲಿಂದ ಹೇಳ್ತಿದ್ದಾನಿವನು ಅಂತ. ಅವನ ಮುಖ ಇವನು ನೋಡಿದ ಈ ಪುರೋಹಿತನಿಗೆ ಗೊತ್ತಾಯಿತು, ಸ್ಥಳೀಯ ಪುರೋಹಿತನಿಗೆ ಗೊತ್ತಾಯಿತು, ನನ್ನ ಸುಳ್ಳು ಹೊರಗೆ ಬಿತ್ತು ಅಂತ. ಅದಕ್ಕೆ ಅವನೇನು ಮಾಡಿದ ಗೊತ್ತಾ, ಆ ಮಂತ್ರ ಜೊತೆಗೆ ಒಂದು ಹೊಸ ಮಂತ್ರ ಸೇರಿಸ್ದ. ಮೊದಲು ಏನಂತಿದ್ದ ಮಂತ್ರ, ಆ ಮಂತ್ರದ ಜೊತೆಗೆ ಇನ್ಯಾವ ಮಂತ್ರ ಸೇರಿಸ್ದ ನೋಡ್ಕೊಳ್ರಿ. ಏನಂತಿದ್ದ ಮೊದಲು ಮಂತ್ರ ಅಂದರೆ ನಲ್ಲ ಕುಕ್ಕಾಯ ಸ್ವಾಹ ಎರ್ರ ಕುಕ್ಕಾಯ ಸ್ವಾಹ ಅಂತಿದ್ದಂಥವನು. ತೆಲುಗು ಒಳಗೆ ಹೇಳ್ತಾ ಇದ್ದ ಪುಣ್ಯಾತ್ಮ ನಲ್ಲ ಕುಕ್ಕಾಯ ಸ್ವಾಹ ಎರ್ರ ಕುಕ್ಕಾಯ ಸ್ವಾಹ ಅಂತ. ಕರಿ ನಾಯಿ ಸ್ವಾಹ ಕೆಂಪು ನಾಯಿ ಸ್ವಾಹ ಅಂತಿದ್ದ ಮಂತ್ರ. ಪಾಪ ಅವನಿಗೆ ಬರ್ತಿದ್ದೇ ಇಲ್ಲ ಅದು. ಕರಿನಾಯಿ ಸ್ವಾಹ ಬಿಳಿ ನಾಯಿ ಸ್ವಾಹ ಅಂದ್ರೆ ಏನರ್ಥ? ಅದಕ್ಕೆ ಈ ಬ್ರಾಹ್ಮಣ ಅವನು ನೋಡಿದ್ಮೇಲೆ ಇವನ್ ಮಂತ್ರ ಚೇಂಜ್ ಮಾಡಿದ. ತ್ವಮಾಪ್ಯರ್ಥಂ ಸ್ವಾಹ ಮಮಾಪ್ಯರ್ಥಂ ಸ್ವಾಹ ಅಂದವ. ಯಜ್ಞ ಮುಗಿಯೋ ತನಕ ಸುಮ್ಮನೆ ಕೂತಿದ್ರೆ 50 ನಿನಗೆ 50 ನನಗೆ ಅಂದವ. ತ್ವಮಾಪ್ಯರ್ಥಂ ಸ್ವಾಹ ಮಮಾಪ್ಯರ್ಥಂ ಸ್ವಾಹ ಅಂದ. ಮಂತ್ರಹೀನಂ, ಮಂತ್ರಗಳೇ ಬರದೆ ಯಜ್ಞಗಳನ್ನು ಮಾಡಿಸಿದರೆ ಏನಾಗಬೇಕು? ಬರೋ ಒಂದು ವೆಂಕಟೇಶ ಸ್ತೋತ್ರವನ್ನೇ ಲಗ್ನಕ್ಕೂ ಉಪಯೋಗಿಸಿ, ಮುಂಜವಿಗೂ ಉಪಯೋಗಿಸಿ, ಶ್ರಾದ್ದಕ್ಕೂ ಉಪಯೋಗಿಸಿ ಅಂಥವ್ರು ನೋಡಿದ್ದೀನಿ ನಾನು. ಸುಮ್ಮನೆ ಹೇಳ್ತಿಲ್ಲ, ಬರೋ ಎಲ್ಲ ಮಂತ್ರಗಳನ್ನ ಅಲ್ಲಲ್ಲೇ ಉಪಯೋಗಿಸ್ತಿರ್ತಾರೆ. ಕೆಲವೊಂದು ಸರ್ತಿ ಹಿಂದೂ ಮುಂದೆ ಮಾಡಿ ಹೇಳ್ತಿರ್ತಾರೆ. ಅರ್ಥ ಆಯ್ತಲ್ಲ? ಹಿಂದೂ ಮುಂದೆ ಮಾಡಿ ಹೇಳಿಬಿಟ್ರೆ ಮಂತ್ರ ಚೇಂಜ್ ಆಗಿಬಿಡ್ತಿರ್ತದೆ. ಹಾಗಾಗಿ ಈ ತರಹದ ಯಜ್ಞಗಳನ್ನು ಮಾಡಿಸಬಾರದು. ಕೃಷ್ಣ ಅಂತಾನೆ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ. ಯಜ್ಞ ಮಾಡುವಾಗ ದಕ್ಷಿಣೆಯನ್ನು ನೀಡದೆ ಯಜ್ಞವನ್ನ ಮಾಡಿದರೆ ಮುಗೀತು. ಆಚಾರ ನಮ್ಮವರಿದ್ದಾರೆ ಬಿಡು, ಕೊಟ್ಟರೆ ನಡೀತದೆ, ಕೊಡದೆ ನಡೀತದೆ, ಅವ್ರೇನು ತಿಳ್ಕೊಳಂಗಿಲ್ಲ. ಹಿಂಗಂದು ಆಚಾರ್ಯ ಎಷ್ಟು ದಕ್ಷಿಣೆ ಹಾರಿಸ್ಯಾರೋ ಏನೋ ಬಹಳ ಮಂದಿ ಗೊತ್ತಿಲ್ಲ. ಅವ್ರೇನು ನಮ್ಮ ಆಚಾರ ಅಲ್ಲ, ಅಯ್ಯ ಪಾಪ ತಗೋತಾನೆ, ಇಲ್ಲಿ ನಮ್ಮ ಮೇಲೆ ಭಾಳ ಪ್ರೀತಿ. ನಿನ್ನ ಮೇಲೆ ಬಹಳ ಪ್ರೀತಿ ಇದ್ರೆ ಆ ಬ್ರಾಹ್ಮಣ ಬದುಕಬೇಕು, ಅವನಿನ್ ಸಾಯಬಾರದು. ಆದ್ದರಿಂದ ಕೊಡಬೇಕು ನೀನು. ಆಚಾರ ದಕ್ಷಿಣೆ ಕೊಡಬೇಕು, ದಕ್ಷಿಣೆ ಕೊಟ್ಟೇ ಮಾಡಬೇಕು ಯಜ್ಞಗಳನ್ನ. ಅದಕ್ಕೆ ಕಾರಣ ಉಂಟು, ಶಾಸ್ತ್ರ ಹೇಳ್ತದೆ, ಹೇಳ್ತೀನಿ. ಒಬ್ರು ಪಾಪ ಆಚಾರ ದಕ್ಷಿಣೆ ಕೊಟ್ಟಿದ್ರಂತ. ಮೊದಲೇ ಒಂದು ಕಾರ್ಯಕ್ರಮ ದಕ್ಷಿಣೆ ಆಯ್ತು. ಒಂದು ಕಾರ್ಯಕ್ರಮ ದಕ್ಷಿಣೆ ಕೊಟ್ಟ ಮೇಲೆ ಎರಡನೇ ಕಾರ್ಯಕ್ರಮ ಬಂದಾಗ ದಕ್ಷಿಣೆ ಕೊಡ್ಲಿಕ್ಕೆ ಹೋದ. ಒಂದು 2 ರೂಪಾಯೋ 3 ರೂಪಾಯಿ ಕಡಿಮೆ ಕೊಟ್ಟ. ಕಡಿಮೆ ಕೊಟ್ಕೊಳ್ಳಿ ಆಚಾರ ಸುಮ್ ಕೊಡ್ಬೇಕು ಬೇಡ. ಕೇಳಿದ್ರು, ಏನಪ್ಪಾ ತಮ್ಮ ಈ ಸರ್ತಿ ಕಡಿಮೆ ಕೊಟ್ಟೆಲ್ಲೋ ದಕ್ಷಿಣೆ 1 ರೂಪಾಯಿ ಎಂದ್ರು. ಅದಕ್ಕೆ ಅವೇನು ಗೊತ್ತೇನು, ಹೋದ್ ಸರ್ತಿ 1 ರೂಪಾಯಿ ಜಾಸ್ತಿ ಕೊಟ್ಟಿದ್ದೆ, ಕೇಳಿದ್ರೆ ಆಚಾರ ಅಂತ ಕೇಳಿದಮ್ಮ. ಹಿಂದಿನ ಸರ್ತಿ ಬಂದಾಗ ರೂಪಾಯಿ ಜಾಸ್ತಿ ಕೊಟ್ಟಿದ್ದೆ, ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದಮ್ಮ. ಹೌದು, ಮತ್ತಿನ್ನೇನು ಮಾಡ್ಬೇಕು ಅವನು? ಅದರಿಂದ ಅದಕ್ಷಿಣಂ, ದಕ್ಷಿಣಾರಹಿತವಾಗಿ ಯಜ್ಞವನ್ನ ಮಾಡಬಾರದು. ಯಜ್ಞನಾಮಕ ಪರಮಾತ್ಮನಿಗೂ ದಕ್ಷಿಣ ಅಂದ್ರೆ ಲಕ್ಷ್ಮೀದೇವಿಗೂ ಸಂಬಂಧವಿರ್ತದೆ. ಗಂಡ ಹೆಂಡತಿಯರವರು
ಹರಿವಂಶದಲ್ಲಿ ಹೇಳುವಾಗ ಧನ್ಯಾಶ್ಚರ್ಯ ಪರ್ವ ಅಂತ ಒಂದು ಮಾತು ಬರ್ತದೆ. ಆಗ ನಾರದರು ಬಂದುಬಿಟ್ಟು ಕೇಳ್ತಾರೆ, ಯಾರು ಧನ್ಯ, ಯಾರು ಆಶ್ಚರ್ಯ ಅಂತ ಹೇಳಿದಾಗ ಒಬ್ಬೊಬ್ಬರನ್ನೇ ಹೇಳ್ತಾ ಬಂದು ಕೊನೆಯಲ್ಲಿ ಕೃಷ್ಣ ರೇವತ ಪರ್ವತದಲ್ಲಿ ಇದ್ದಾಗ ಧನ್ಯೋಸಿ ಆಶ್ಚರ್ಯೋಸಿ ಅಂತ ನಾರದರು ಹೇಳ್ತಾರೆ. ಏನ್ ಕೃಷ್ಣ ನೀನೇ ಸರ್ವೋತ್ತಮ, ನೀನೇ ಧನ್ಯ ಅಂತ ಹೇಳಿದಾಗ ಕೃಷ್ಣ ಅಂತಾನೆ ದಕ್ಷಿಣಾಭಿಸ್ಸಾಕಂ, ನನ್ನ ಜೊತೆಗೆ ದಕ್ಷಿಣೆ ಸೇರಿಕೊಂಡ್ರೆ ಮಾತ್ರ, ಅಂದ್ರೆ ಲಕ್ಷ್ಮೀ ರೂಪ ಸೇರಿಕೊಂಡಾಗ ಮಾತ್ರ ಅಂತ ಹೇಳ್ತಾನೆ. ಹಾಗಾಗಿ ಮಾಡುವ ಯಜ್ಞ ಅದು ದಕ್ಷಿಣಾ ಸಹಿತವಾಗಿರಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಇಲ್ಲದೆ ಮಾಡಿರುವಂತಹ ಯಜ್ಞ ತಗೊಂಡು ಏನ್ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಅರ್ಜುನ ಪ್ರಶ್ನೆ ಕೇಳಿದ್ದು ಶ್ರದ್ಧೆ ಇದೆ, ಶಾಸ್ತ್ರಜ್ಞಾನವಿಲ್ಲ, ಮಾಡಿದಾಗ ಫಲ ಸಿಗುತ್ತದೋ ಇಲ್ಲೋ ಅಂದ್ರೆ ಅವಶ್ಯವಾಗಿ ಫಲ ಸಿಗುತ್ತದೆ. ಶ್ರದ್ಧೆ ಮುಖ್ಯಪ್ಪ. ಯಾಕೆ ಅಂದ್ರೆ ಶ್ರದ್ಧೆ ಇಡಿಯಾದ ಕಾರ್ಯಕ್ಕೆ ಬೀಜರೂಪ, ಅದು ಇಡಿಯಾದ ಕಾರ್ಯಕ್ಕೆ ಬೀಜರೂಪವಾದದ್ದು. ಬೀಜವೇ ಇಲ್ಲದೆ ಹೋದರೆ ಮರ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಶ್ರದ್ಧಾ ಬೀಜವನ್ನು ಇಟ್ಟುಕೊಳ್ಬೇಕು. ಕೊನೆಗೆ ಮುಂದೆ ಹೇಳ್ತಾನೆ ಕೃಷ್ಣ, ಶ್ರದ್ಧೆ ಇಲ್ಲದೆ ಮಾಡಿರುವಂತಹದ್ದೆಲ್ಲ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇದಾದ ಮೇಲೆ ಮುಂದೆ ತಪಸ್ಸಿನ ಬಗ್ಗೆ ಹೇಳ್ತಾನೆ. 3 ರೀತಿಯಿಂದ ತಪಸ್ಸು ಮಾಡಬಹುದಂತೆ. ಏನ್ ಮಾಡಬಹುದು? ಪ್ರಾಯ ನಮಗೆ ತಪಸ್ಸು ಅನಿಸಿದಾಗೆಲ್ಲ ನಾವು ಪುರಾಣಗಳಲ್ಲಿ ಋಷಿಗಳೋ ಅಥವಾ ಅಸುರರೋ ದೇವತೆಗಳು ಇನ್ಯಾರೋ ಮಾಡಿದ ತಪಸ್ಸನ್ನ ಕೇಳಿ ತಪಸ್ಸು ಅಂದ್ರೆ ಅದೇ ಒಂದು ತಪಸ್ಸು ಅಂತ ತಿಳಿದುಕೊಂಡಿದ್ದೇವೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ತಪಸ್ಸು ಅತ್ಯಂತ ಸುಲಭದ ತಪಸ್ಸು. ಇಲ್ಲಿ ಕುಳಿತ ಪ್ರತಿಯೊಬ್ಬರೂ ಕೂಡ ಗಂಡಸರು ಹೆಂಗಸರು ಎಂಬ ಭೇದವಿಲ್ಲದೆ, ವಯಸ್ಕರು ತರುಣರು ವೃದ್ಧರು ಎಂಬ ಭೇದವಿಲ್ಲದೆ ಎಲ್ಲರೂ ಮಾಡಬಹುದಾದ ತಪಸ್ಸನ್ನ ಕೃಷ್ಣ ಗೀತೆಯಲ್ಲಿ ತಿಳಿಸಿಕೊಡ್ತಾನೆ. ಮಡಿಯಲ್ಲಿ ಅಲ್ಲ, ಮೈಲಿಗೆಯೋ ಅಲ್ಲ, ಎಲ್ಲಿ ಕೂತಿದ್ದೇವೆ ಅಲ್ಲ, ನೀವು ಹೇಗಾದರೂ ಸರಿ ಈ ತಪಸ್ಸನ್ನ ಮಾಡಲಿಕ್ಕೆ ಬರ್ತದೆ. ಕೃಷ್ಣ ಯಾಕೆ ಇಷ್ಟು ಸುಲಭದ ತಪಸ್ಸನ್ನ ಹೇಳಿದ್ದಾನೆ ಅಂದ್ರೆ ಅವನಿಗೆ ಗೊತ್ತು, ಕಲಿಯುಗದಲ್ಲಿ ನಾವು ಬರುವಂಥವರಿದ್ದೇವೆ. ಯಾರು? ನಾವು ಕಲಿಯುಗದಲ್ಲಿ ಇಂಥವ್ರು ಹುಟ್ಟುತ್ತೇವೆ ಅಂತ ಗೊತ್ತಿದ್ದರಿಂದಲೇನೆ ದ್ವಾಪರದಲ್ಲಿ ಅವನೇನು ವ್ಯವಸ್ಥೆ ಮಾಡಿದ್ದಾನೆ ಅಂದ್ರೆ ತಪಸ್ಸಿನ ಪರಿಭಾಷೆಯನ್ನೇ ಚೇಂಜ್ ಮಾಡಿಬಿಟ್ಟ. ತಪಸ್ಸು ಅಂದ್ರೆ ವ್ಯತ್ಯಾಸ ಮಾಡಿಬಿಟ್ಟ ದೇವರು. ಏನ್ ಹೇಳ್ತಾನೆ ಗೊತ್ತಾ? ನೋಡು, ನೀನು 3 ರೀತಿಯಿಂದ ತಪಸ್ಸು ಮಾಡಬಹುದು. ದೇಹದಿಂದ ತಪಸ್ಸು ಮಾಡು, ಮಾತಿನಿಂದ ತಪಸ್ಸು ಮಾಡು, ಮನಸ್ಸಿನಿಂದ ತಪಸ್ಸು ಮಾಡು ಅಂದ್ರು. ಎಲ್ಲೂ ರೂಪಾಯಿ ಖರ್ಚು ಹೇಳಿಲ್ಲ, ನೆನಪಿಟ್ಟುಕೊಳ್ರಿ. ಈ ತಪಸ್ಸು ಮಾಡಲಿಕ್ಕೆ ದುಡ್ಡು ಬೇಕಾಗ್ತದೆ ಅನ್ಲಿಲ್ಲ ದೇವರು. ಈ ತಪಸ್ಸನ್ನು ಹೀಗೆ ಮಾಡು ಅಂದ. ನೋಡ್ರಿ, ಮೊದಲನೆಯದ್ದು ಶಾರೀರಂ ತಪ ಉಚ್ಯತೆ. ನಾವು ದೇಹದಿಂದ ಮಾಡುವ ತಪಸ್ಸು ಇಷ್ಟು. ಹಿಂದಕ್ಕೆ ಋಷಿಗಳು ದೇವತೆಗಳು ಅಸುರರು ಮಾಡಿದಾಗ ಏನು ಫಲವನ್ನ ಪಡಿತಿದ್ರು ತಪಸ್ಸಿಗೆ, ಅದೇ ಫಲವನ್ನ ಇಷ್ಟರಿಂದಲೇ ಮಾಡಲಿಕ್ಕೆ ಬರ್ತದಂತೆ. ಇಷ್ಟೇ ಮಾಡಿದ್ರೆ ಸಾಕು. ಏನ್ ಮಾಡಬೇಕು? ಶರೀರದಿಂದ ಮಾಡುವ ತಪಸ್ಸು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ. ಮೊದಲನೆಯದ್ದು ದೇವತೆಗಳ ಪೂಜೆಯನ್ನ ಮಾಡು, ಬ್ರಾಹ್ಮಣರ ಪೂಜೆಯನ್ನ ಮಾಡು, ಗುರುಗಳ ಪೂಜೆಯನ್ನ ಮಾಡು, ಜ್ಞಾನಿಗಳ ಪೂಜೆಯನ್ನ ಮಾಡು. ಪೂಜೆ ಅಂದ್ರೆ ಏನರ್ಥ? ದೇವರ ಪೂಜಾ ಮಾಡು ಅಂದ್ರೆ ತಿಳಿತದೆ. ಬ್ರಾಹ್ಮಣರ ಪೂಜಾ ಮಾಡು ಅಂದ್ರೆ ಏನು? ಅವ್ರನ್ನ ಕರ್ಕೊಂಡು ಹೋಗಿ ಕಟ್ಟಿ ಮೇಲೆ ಕೂಡಿಸಿ ನೀರು ಸುರಿದು ಗಂಧ ಬೆಳೆದು, ಹೌದು, ಮತ್ತು ಪೂಜಾ ಮಾಡು ಅಂತ ಹೇಳ್ಯಾನ ಕೃಷ್ಣ ಅಂತ ಹೇಳಿ ಅವ್ರನ್ನ ಕಟ್ಟಿ ಮೇಲೆ ಕೂಡಿಸಿ ದೇವರಿಗೆ ಅಭಿಷೇಕ ಮಾಡಿದ ಕೊಡದಾಗ ನೀರು ತಂದು ಸುರಿದು, ಮತ್ತು ಆ ದೇವರಿಗೆ ಹೆಂಗೆ ಗಂಧ ಹಚ್ಚಲ್ರಿ, ಗಂಧ ಅದು ಹಚ್ಚೋ ಸ್ಟೈಲೇ ಬೇರೆ ಅದ ಕೆಲವ್ರದೆಲ್ಲ. ಅಲ್ಲಿಂದ ಒಗದು ಭಾರಿ ಚಂದ ಹಾಕಿರ್ತಾರೆ, ಹಿಂಗಂದ್ಬಿಡ್ತಾರೆ ಅದನ್ನ. ಅವ ದೇವರು ಪಾಪ ಖರೇ ಕ್ಷಮಾ ಸಮುದ್ರ ಅವ. ಯಾಕಂದ್ರೆ ನಾವು ಹಚ್ಚೋ ಗಂಧ, ನಾವು ಹಚ್ಚೋ ಅಕ್ಷತಿ ಅಂಗಾರ ಎಲ್ಲ ನೋಡಿಬಿಟ್ರೆ ಮುಗದೇ ಹೋಯ್ತು. ಹಂಗ ಅರ್ಥನ ಅಲ್ಲ. ಹಾಗಾದ್ರೆ ಅವರವರಿಗೆ ಯೋಗ್ಯವಾದದ್ದನ್ನ ಮಾಡುವುದು ಪೂಜೆ. ಇದೇನಿದೆ? ಈಗ ಉದಾಹರಣೆಗೆ ಒಂದು ತಿಳ್ಕೊಳ್ರಿ. ಬ್ರಾಹ್ಮಣ ಎದುರಿಗೆ ಸಿಕ್ಕಿದ್ದಾನೆ, ಒಂದು ನಮಸ್ಕಾರ ಮಾಡ್ರಿ. ಇದೇ ನೀನು ಮಾಡುವಂತಹ ತಪಸ್ಸು. ಇದಕ್ಕಿಂತ ಹೆಚ್ಚೇನು ತಪಸ್ಸು ಬೇಡ. ಬ್ರಾಹ್ಮಣನಲ್ಲದ ಒಬ್ಬ ಜ್ಞಾನಿ ಇದ್ದಾನೆ, ನೆನಪಿಟ್ಟುಕೊಳ್ರಿ. ಕೃಷ್ಣ ಅದನ್ನು ಹೇಳ್ತಾನೆ, ಬರೇ ಬ್ರಾಹ್ಮಣ ಅಂತ ಹೇಳೋದಿಲ್ಲ. ಬ್ರಾಹ್ಮಣನಲ್ಲದ ಒಬ್ಬ ಜ್ಞಾನಿ ಇದ್ದಾನೆ, ಅವನಿಗೂ ನೀನು ಗೌರವವನ್ನು ಸಲ್ಲಿಸು, ಅವನಿಗೂ ನಮಸ್ಕಾರವನ್ನು ಸಲ್ಲಿಸು. ನತು ಯತ್ವತ್ ಪರೋ ಗುರುಹು. ಏನು ಆ ನಮಸ್ಕಾರಗಳೆಲ್ಲ ಹೇಗಿರ್ತದೆ ಅಂತಂದ್ರೆ ಗೌರವದ ಬುದ್ಧಿಯಿಂದ ಮಾಡೋ ನಮಸ್ಕಾರಗಳಾಗಿರ್ತದೆ. ಅರ್ಥ ಆಯ್ತಲ್ಲ? ಅಂದಮೇಲೆ
ದೇವತೆಗಳಿಗೆ ಮಾಡುವಂತಹ ನಮಸ್ಕಾರಾದಿಗಳ ವ್ಯತ್ಯಾಸ ಬ್ರಾಹ್ಮಣರಲ್ಲಿ ಮಾಡುವಂತಹ ನಮಸ್ಕಾರದ ವ್ಯತ್ಯಾಸ ಪ್ರಾಜ್ಞರಲ್ಲಿ. ಗುರುಗಳ ಸೇವೆಯನ್ನ ಮಾಡು, ಇದು ನೀನು ಮಾಡುವಂತಹ ತಪಸ್ಸು. ಗುರು ಪೂಜೆಯನ್ನ ಮಾಡು ಅಂತಾರೆ. ಗುರುಗಳ ಸೇವೆಯಿಂದ ನೀನು ತಪಸ್ಸು ಮಾಡಿದಂತೆ ಆಗ್ತದೆ. ಅನಂತರದಲ್ಲಿ ಶೌಚಂ, ಶುದ್ಧಿ, ಇದು ಬಾಹ್ಯ ಮತ್ತು ಆಂತರಿಕವಾದ ಶುದ್ಧಿ. ಬ್ರಹ್ಮಚರ್ಯಂ ಅಹಿಂಸಾಚ, ಮತ್ತೊಂದು ಮಾತು ಹೇಳ್ತಾನೆ, ಬ್ರಹ್ಮಚರ್ಯವನ್ನ ಸಂಪಾದನೆ ಮಾಡು ಅಂತ. ಇದು ಬ್ರಹ್ಮಚರ್ಯ ಸಂಪಾದನೆ ಅಂದರೆ ದೇಹದಿಂದ ಮಾಡುವ ತಪಸ್ಸಾದರೆ ಪ್ರಶ್ನೆ ಏನು ಬರ್ತದೆ? ನಾವೀಗಾಗಲೇ ಗೃಹಸ್ಥಾಶ್ರಮಿಗಳಾಗಿ ಆಯಿತು, ಸ್ತ್ರೀಯರೋ ಪುರುಷರೋ ಗೃಹಸ್ಥಾಶ್ರಮಿಗಳಾಗಿದೆ, ಬ್ರಹ್ಮಚಾರಿಗಳು ಯಾರೂ ಇಲ್ಲ ಅಂದಮೇಲೆ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡು ಅಂದರೆ ಏನರ್ಥ? ಅದಕ್ಕೆ ಶಾಸ್ತ್ರದಲ್ಲಿ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಸ್ವಲ್ಪ ವಿಸ್ತಾರವಾದ ಅರ್ಥ ಇದೆ, ಬಹಳ ವಿಸ್ತಾರವಾದ ಅರ್ಥ ಇದೆ. ಕೇವಲ ಬ್ರಹ್ಮಚರ್ಯ ಅಂತಂದರೆ ಬ್ಯಾಚುಲರ್ ಎಂಬೋ ಅರ್ಥದಲ್ಲಿ ಬಳಸಿಲ್ಲ ಅದನ್ನು. ನಮ್ಮಲ್ಲಿ ಬ್ರಹ್ಮಚರ್ಯ ಎಂಬೋ ಸಂಸ್ಕೃತ ಶಬ್ದವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಲಗ್ನವಾಗದೇ ಇದ್ದವನು ಅಂತ ಅರ್ಥ. ಅದಕ್ಕೆ ಆ ಅರ್ಥ ಇಲ್ಲ ನಮ್ಮಲ್ಲಿ. ಮತ್ತೇನು ಅರ್ಥ ಇದೆ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ? ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಸರ್ವೇಷಾಂ ಇಂದ್ರಿಯಾಣಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ, ನಿನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗಾಗಿ ಮೀಸಲಿಟ್ಟದ್ದಾದರೆ ಅದು ಬ್ರಹ್ಮಚರ್ಯ ಅಂತ ಕರೆಸಿಕೊಳ್ಳುತ್ತದೆ. ಲಗ್ನವಾಗಿಯೂ ಬ್ರಹ್ಮಚಾರಿ ಆಗಬಹುದು. ಯಾಕೆ? ನಮ್ಮ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳನ್ನು ಕೇವಲ ಭಗವಂತನ ಪೂಜೆಗೆ ವಿನಿಯೋಗ ಮಾಡ್ತಿದ್ರೆ ಅವನನ್ನು ಬ್ರಹ್ಮಚಾರಿ ಅಂತ ಕರೀರಿ. ಅಥವಾ ಸ್ತ್ರೀ ಸಂಘವನ್ನೇ ಮಾಡ್ತಿದ್ರೂ ಕೂಡ ಯಾವ ಕಾಲದಲ್ಲಿ ಶಾಸ್ತ್ರವು ಸ್ತ್ರೀ ಸಂಘವನ್ನ ಮಾಡು ಅಂತ ಹೇಳಿದೆಯೋ ತತ್ಕಾಲದಲ್ಲಿ ಮಾಡಿ ಇತರ ಕಾಲದಲ್ಲಿ ಸ್ತ್ರೀ ಸಂಘ ವರ್ಜನೆ ಮಾಡಿದರೂ ಅವರನ್ನು ಬ್ರಹ್ಮಚಾರಿ ಅಂತ ಕರೀತಾರೆ. ಹೀಗೂ ಬ್ರಹ್ಮಚರ್ಯವನ್ನು ಹೇಳಿದ್ದಾರೆ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳುವಾಗ ಮನ ಬಂದಂತೆ ಪತಿಯೊಡನೆ ರಮಿಸಿ ಜಿತೇಂದ್ರಿಯಳೆನಿಸುವಳು ಅಂತ ಒಂದು ಮಾತು ಬರೀತಾರೆ. ಹೆಣ್ಣು ಗಂಡನ ಜೊತೆಗೆ ಮನಸ್ಸಿಗೆ ಬಂದಂತೆ ಸುಖವಾಗಿ ಇದ್ರೂ ಕೂಡ ಅವಳನ್ನು ಜಿತೇಂದ್ರಿಯಳು ಅಂತ ಕರೀತಾರಂತೆ. ಯಾಕೆ? ಸರಿಯಾದ ಕಾಲದಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಇದ್ದದ್ದರಿಂದ. ಹಾಗಾಗಿ ಬ್ರಹ್ಮಚರ್ಯ ಅನ್ನುವ ಶಬ್ದಕ್ಕೆ ಬರೇ ಲಗ್ನವಾಗದೇ ಇದ್ದವನು ಅಂತ ಅರ್ಥ ಇಲ್ಲ ಶಾಸ್ತ್ರದಲ್ಲಿ. ನಿನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗೆ ವಿನಿಯೋಗಿಸು, ದೇವರ ಪೂಜೆಯನ್ನ ಶಾಸ್ತ್ರದಲ್ಲಿ ವಿಹಿತವಾದ ಕಾಲದಲ್ಲಿ ಸ್ತ್ರೀ ಸಂಘವನ್ನ ಮಾಡಿದರೂ ಅದು ಬ್ರಹ್ಮಚರ್ಯವೆಂದು ಕರೆಸಿಕೊಳ್ತದೆ, ಹೊರತಾಗಿ ದೋಷದಾಯಕವಾಗುವುದಿಲ್ಲ. ಅಹಿಂಸಾಚ, ಮತ್ತೊಂದು ಮಾತನ್ನು ಹೇಳ್ತಾರೆ, ದೇಹದಿಂದ ನಡೆಸುವ ತಪಸ್ಸು ಅಹಿಂಸೆ. ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ. ಯಾರಿಗೆ ಹಿಂಸೆ ಕೊಡಬಾರ್ದು ಅಂದರೆ ಮಧ್ವಾಚಾರ್ಯ ಒಂದು ಪ್ರಶ್ನೆ ಕೇಳ್ತಾರೆ. ಯಾರಿಗೂ ಹಿಂಸೆ ಕೊಡಬೇಡ್ರಿ ಅಂದರೆ ಇದು ಆಗಲಾರದ ಕೆಲಸ. ಯಾಕೆ? ಮನೆಯಲ್ಲಿ ಮಗ ಇದ್ದಾನೆ, ಗುರುಗಳ ಮನೆಯಲ್ಲಿ ಶಿಷ್ಯರಿದ್ದಾರೆ, ಅಧ್ಯಯನವನ್ನ ಮಾಡ್ತಿಲ್ಲ, ಓದ್ತಿಲ್ಲ, ಬರೀತಿಲ್ಲ, ಎರಡೇಟ್ ಹಾಕಬೇಕಾಗಿದೆ. ಕೃಷ್ಣ ಹೇಳ್ದ ಹಿಂಸೆ ಮಾಡಬೇಡ ಅಂತ ತಿಳ್ಕೊಂಡು, ಅಹಿಂಸಾ ಪರಮೋಧರ್ಮ ಅಂತ ಕೂತು ಬಿಟ್ರೆ ಓದೋದು ಹೇಗೆ? ಆ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದಾನೆ, ಮಗ ತಪ್ಪು ಮಾಡಿದ್ದಾನೋ ಇನ್ಯಾರೋ ತಪ್ಪು ಮಾಡಿದ್ದಾರೆ, ಅವನಿಗೆ 2 ಏಟು ಬಿದ್ದಾಗ ಆತ ಸರಿದಾರಿಗೆ ಬರ್ತಾನೆ, ಇಲ್ಲೇ ಇದ್ರೆ ಬರೋದಿಲ್ಲ. ನಮ್ಮಲ್ಲೆಲ್ಲ ಹಿಂದಕ್ಕೆ ಹೇಳ್ತಿರ್ಬೇಕು, ಚಡಿ ಛಮ್ ಛಮ್ ವಿದ್ಯಾ ಘಮ್ ಘಮ್ ಅಂತಿರ್ಬೇಕ್ರಿ. ಈಗ ಈ ಶಬ್ದವೇ ಇಲ್ಲ, ನೆನಪಿಟ್ಕೊಳ್ರಿ. ಈಗ ಎಲ್ಲೂ ಈ ಚಡಿ ಛಮ್ ಛಮ್ ವಿದ್ಯಾ ಘಮ್ ಘಮ್ ಅಂತ ಇಲ್ಲೇ ಇಲ್ಲ. ಹಿಂಗೆ ಹೊಡಿತಿದ್ರು, ಹಂಗೆ ಹೊಡೆದಕ್ಕನ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ರೀತಿ, ಅಂದರೆ ಅದಕ್ಕೊಂದು ವ್ಯವಸ್ಥೆ ಇತ್ತು. ಆ ಕಲಿಸುವ ಗುರುಗಳು ಎಷ್ಟು ಕಾಳಜಿ ಇರ್ತಿತ್ತು ಅವರಿಗೆ ಅಂತಂದರೆ, ಈ ಹುಡುಗ ಉದ್ಧಾರ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಕಲಿಸ್ತಿದ್ರೆ ಹೊರತಾಗಿ ಬೇರೆ ಏನಿಲ್ಲ. ಈಗೇನಿಲ್ರಿ, ನಮ್ಮ ಸಂಬಳ ಬಂದರೆ ಸಾಕು, ನೀವು ಕಲ್ತರೂ ಅಷ್ಟೇ ಬಿಟ್ಟರು ಅಷ್ಟೇ, ಹೆಂಗೂ ಟ್ಯೂಷನಿಗೆ ಹೋಗ್ತೀರಿ, ಹೆಂಗೂ ಸರ್ಕಾರದಂಥ ಹುಚ್ಚು ಸರ್ಕಾರಗಳು ಬರ್ತಾವ, ತಮ್ಮ ಇದನ್ನು ಪಾಸ್ ಮಾಡಿಯೇ ಮಾಡ್ತಾವ. ಆಶ್ಚರ್ಯ ಆಗ್ತದ್ರಿ. ನಮ್ಮ ಗೌರ್ಮೆಂಟಿನಲ್ಲಿ 90 ಕೆಳಗೆ ಹೋಗಿ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ ಅಂತ ಆಗಬಾರ್ದು ಅಂತ ಬರದೇ ಇರಲಿ ಪೇಪರ್ಗಳನ್ನು ಎಲ್ಲಾರನ್ನೂ 90 ಮೇಲೆ ಪಾಸ್ ಮಾಡುವಂಥ ಹುಚ್ಚು ಸರ್ಕಾರ ಹೊಂಟದ. ಈಗ ನಡೀತಾ ಇರೋದು ಅದೇ ಕೆಲಸ. ಮತ್ತೆ ನಾನು ಆಶ್ಚರ್ಯ ಆಗಿದೆ, ನಮ್ಮ ಕಾಲಕ್ಕೆ 60-70 ದಾಟಿಸಿದ್ರೆ ಕುರಿಕೊಂಡು ಬಿದ್ದು ಹೋಗ್ತಿತ್ತು, ಗೋವಿಂದ ಅಂದ್ಬಿಡ್ತಿದ್ವಿ. ಈಗಿಲ್ರಿ, ನಮ್ಮ ಸರ್ಕಾರ ನಡೀಲಿಕ್ಕತ್ತಲ್ಲ, ಎಜುಕೇಶನ್ ಲೆವೆಲ್ ಕಡಿಮೆ ಆಗಬಾರ್ದು, ಎಲ್ಲರೂ 90 ಮೇಲೆ ಹಾಕ್ಬಿಡ್ರಿ ಅನ್ಬೇಕು, ಎಲ್ಲರೂ 90 ಮೇಲೆ ಹಾಕ್ಬಿಡ್ರಿ ಅಂತ. ಒಬ್ರು ಯಾರೋ ಇದ್ರಂತ, ಅವ್ರು ಯಾರಂತ ಹೇಳಂಗಿಲ್ಲ, ಅಷ್ಟೇ ಇದ್ರು ಅಂತ ತಿಳ್ಕೊಳ್ರಿ. ಅವ್ರಿಗೇನು ಅಂತಂದ್ರೆ ತಮ್ಮ ಮಠದಿಂದಲೂ ಒಂದು ಪಂಚಾಂಗ ಹೊರಡಬೇಕು ಅಂತ ಬಹಳ ಆಶಾ, ತಮ್ಮಿಂದಲೂ ಒಂದು ಕಡೆಗೆ. ಅವರಿಗೆ ಗಣಿತ ಬರ್ತಿದ್ದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಇನ್ನೊಬ್ಬರು ಪಂಚಾಂಗ ನೋಡೋದು, ನೋಡಿ ಅವ್ರು ಎಂದೆಂದು ಏಕಾದಶಿ ಹಾಕ್ಯಾರ, ಮರುದಿವ್ಸ ತಮ್ಮ ಏಕಾದಶಿ ಹಾಕಿ ಪ್ರಿಂಟ್ ಹಾಕ್ಬಿಡೋದು, ಅಷ್ಟೇ ಕೆಲಸ. ಮುಗಿಸ್ಬಿಟ್ಟಿ ಅಲ್ರಿ, ಲೆಕ್ಕ ಪಕ್ಕ ತಪ್ಪ ಹಾಕೋ, ಮುಗಿಸು, ಸುಮ್ಮನೆ ಆಗ್ತಲಿಗೆ ಶ್ರೋತಿ.
ಇದು ಆದ ಘಟನೆ, ಇದು ನಾನು ಸುಳ್ಳು ಹೇಳ್ತಿಲ್ಲ, ಯಾರು ಅಂತ ಹೇಳಬಾರ್ದು ಅನ್ನೋ ಸುಮ್ಮನೆ ಇದ್ದೀನಿ. ಹಿಂಗೆ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ಪಾಸ್ ಮಾಡೋದಾದರೆ ಮತ್ತೆ ಪರೀಕ್ಷೆ ಯಾಕೆ? ಮತ್ತೆ ಸುಮ್ಮನೆ ಎಲ್ಲರಿಗೂ 90, 100 ಮತ್ತು ಪರೀಕ್ಷೆ ಯಾಕೆ ಮಾಡ್ಬೇಕು? ಬರೆದು ಕೊಟ್ಬಿಡ್ರಿ. ಹಂಗಾದ್ರೆ ವಿದ್ಯಾ ಕಲಿಸುವಾಗ ಗುರುಗಳಿಗೇನಿತ್ತು ಅಂದರೆ ಶಿಷ್ಯ ಉದ್ಧಾರ ಆಗಲಿ. ಏಟ್ ಹೊಡಿತಿದ್ರಿ. ಎಷ್ಟೋ ಜನ ನನ್ನ ಹತ್ರ ಹೇಳಿದ್ದೇನು ಅಂದರೆ, ಅವರು ಕಲಿಸುವಾಗ ಹಿಂಗೆ ಹೊಡೆಯೋದಲ್ಲ, ಕೈಗೆ ಹಿಂಗಿಟ್ಟು ಹೊಡಿಬೇಕಂತೆ ಮೇಲ್ಭಾಗದಲ್ಲಿ. ಯಾಕ? ಗಣಿತ ತಪ್ಪಿದ್ದಕ್ಕೆ, ಲೆಕ್ಕ ತಪ್ಪಿದ್ದಕ್ಕೆ ಹೊಡೆದ್ರೆ ಇವತ್ತು ನಾನು ಕನಸಿನಲ್ಲಿಯೂ ಲೆಕ್ಕ ತಪ್ಪೋದಿಲ್ಲ ಅಂತ ಹೇಳಿದವರಿದ್ದಾರೆ. ಇಲ್ಲಿ ಹೊಡ್ಸ್ಕೊಂಡು ಎಷ್ಟು ಅಭ್ಯಾಸ ಆಗಿದೆ ಅಂದರೆ ನಮಗೆ ಗಣಿತ ತಪ್ಪೋದಿಲ್ಲ ಅಂದರೆ ಏನದ್ರ ಅರ್ಥ? ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಅನಿವಾರ್ಯವಾಗಿ ಏಟ್ ಹಾಕ್ಬೇಕಾಗ್ತದೆ. ಮಗ ತಪ್ಪು ಮಾಡಿದ. ಮತ್ತು ಅಹಿಂಸೆ ಅಂದರೆ ಏನರ್ಥ ನೋಡ್ರಿ. ಕೃಷ್ಣ ಹೀಗೆ ಹೇಳಿದ್ದಕ್ಕೆ ಶ್ರೀಮದಾಚಾರ್ಯರು ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ. ಏನು ಅಂದರೆ ಅಹಿಂಸಾ ಅನ್ನೋ ಶಬ್ದಕ್ಕೆ ಹಿಂಸಿಸಬಾರದು ಅಂದರೆ ಏನರ್ಥ? ನ ಅಂಗಹಾನಿ ಸ್ಯಾತ್ ಅಂಗವೈರೂಪ್ಯಂ ಸ್ಯಾತ್. ಇಷ್ಟು ಪರಿಯಿಂದ ಹೊಡಿಬಾರದು, ಶಿಕ್ಷಿಸಬಾರದು. ಅವನ ಪ್ರಾಣವೇ ಹೋಗುವಂತೆ, ಅವನ ಅಂಗಾಂಗಗಳೇ ಮುರಿದು ಹೋಗುವಂತೆ, ಅವನು ವಿಕಾರಗೊಳ್ಳುವಂತೆ ಸರ್ವಾತ್ಮನ ಶಿಕ್ಷೆಯನ್ನು ಕೊಡಬಾರದು. ಇದು ಅಹಿಂಸೆಯ ಪರಿಧಿಯಲ್ಲಿ ಬರುವಂತಹದ್ದು ಅಂತ ಆಚಾರ್ಯ ತಿಳಿಸಿಕೊಡ್ತಾರೆ. ಶಿಕ್ಷಿಸಲೇಬೇಕು, ಅವಶ್ಯವಾಗಿ ಶಿಕ್ಷಿಸಬೇಕು, ದಂಡಿಸಬೇಕು. ಅದರಿಂದ ಅಂಗಹಾನಿಯಾಗಬಾರದು, ಅವನ ಕುರೂಪಗೊಳ್ಳಬಾರದು, ಪ್ರಾಣ ಹೋಗಬಾರದು. ಅಷ್ಟಲ್ಲದೆ ಯಾವ ರೀತಿಯಿಂದಾದರೂ ಶಿಕ್ಷಿಸಬೇಕು. ಶ್ರೀಮದಾಚಾರ್ಯ ಅಂತಾರೆ ಸರ್ವಾತ್ಮನ ಶಿಕ್ಷೆ ಇಲ್ಲದೆ ಉದ್ಧಾರವಾಗುವುದಿಲ್ಲ ಅಂತ ಹೇಳಿಕೊಡ್ತಾರೆ. ಇನ್ನು ಮಾತಿನಿಂದ ಮಾಡುವ ತಪಸ್ಸು ದೇಹದಿಂದ ಆಯಿತು. ಹೇಗೆ ಮಾತಾಡಬೇಕು? ಅನುದ್ವೇಗಕರಂ ವಾಕ್ಯಂ. ನಾವು ಆಡುವ ಮಾತು ಇನ್ನೊಬ್ಬರಿಗೆ ಉದ್ವೇಗ ಉಂಟು ಮಾಡಬಾರ್ದಂತೆ. ಇದೇ ದೊಡ್ಡ ತಪಸ್ಸಂತೆ. ನಾವು ಆ ಮಾತಾಡಿದರೆ ಇನ್ನೊಬ್ರಿಗೆ ಟೆನ್ಷನ್ ಆಗಬಾರ್ದ್ರಿ. ಬಂದಪ್ಪ ಮಹಾರಾಯ ಯಾಕರ ಮಾತಾಡ್ತಾನೋ, ಕೆಲವರು ನಾವು ಆಡುವ ಮಾತುಗಳನ್ನು ಕೇಳಿಯೇ ಓಡ್ ಹೋಗ್ಬಿಡ್ತಾರೆ. ಅಲ್ಲೇ ಆಚಾರ ಬರ್ಲಿಕ್ಕತ್ತಾರ ಅಂತಂದ್ರೆ ಇವ ಓಣಿನೇ ಚೇಂಜ್ ಮಾಡಿಬಿಡ್ತಾನೆ, ಆ ರೋಡೇ ಬದಲಾಯಿಸ್ಬಿಡ್ತಾನೆ. ಬೇಡ ಅವ್ರ ಮಾತು ಆಡಿದ್ರು ಅಂದ್ರೆ ಇನ್ನೇನಾಗ್ತದೋ ಸಮಸ್ಯೆ ಅಂತ ತಿಳ್ಕೊಂಡು ಹೇಳಿ. ಯಾಕೆ ಹೀಗಾಯಿತು ಅಂದರೆ ನಾವು ಇನ್ನೊಬ್ಬರನ್ನ ಮಾತಾಡುವಾಗ ಅವರಿಗೆ ಉದ್ವೇಗ ಉಂಟಾಗುವಂತೆ ಮಾತಾಡ್ತಿದ್ದೀವಿ. ಅನುದ್ವೇಗಕರಂ ವಾಕ್ಯಂ. ಹೌದು, ಉದ್ವೇಗ ಮಾಡಬಾರದು ಅನ್ನೋದಕ್ಕೆ ಬರೇ ಸುಳ್ಳು ಹೇಳ್ತಾ ಕೊಡೋದ ಹಾಗಿದ್ರೆ ಅದಕ್ಕೊಂದು ಮಾತು ಹೇಳಿದ್ರು, ಸತ್ಯಂ. ಸುಳ್ಳು ಹೇಳಬಾರ್ದು. ನಾವು ಸತ್ಯವನ್ನೇ ಹೇಳಿದರೆ ಅವರಿಗೆ ಉದ್ವೇಗವಾಗುತ್ತದೆ, ಟೆನ್ಷನ್ ಆಗ್ತದೆ, ತೊಂದರೆ ಆಗ್ತದೆ ಅನ್ನೋದಕ್ಕಾಗಿ ಸುಳ್ಳು ಹೇಳ್ತೀವಿ ಅಂದರೆ ಸರ್ವಾತ್ಮನ ಹೇಳಬಾರ್ದು. ಸತ್ಯವನ್ನೇ ಹೇಳಬೇಕು. ಮತ್ತೆ ಹೆಂಗಿರಬೇಕು? ಕೇಳುವಾಗ ಪ್ರಿಯವಾಗಿರಬೇಕು, ಕಾಲಾಂತರದಲ್ಲಿ ಹಿತವಾಗಿರಬೇಕು. ಅಂಥ ಮಾತುಗಳನ್ನೇ ಆಡಬೇಕು. ಇವುಗಳನ್ನು ಬಿಟ್ಟು ಬೇರೆ ಮಾತುಗಳನ್ನು ಆಡಬಾರ್ದು. ಬಿರುಸಾದ ಮಾತು, ಕೆಟ್ಟದಾದ ಮಾತುಗಳು. ಯಾರಾದರೂ ಮಾತಾಡ್ತಾ ಇದ್ರೆ ನೀ ಯಾವಾಗ ಸಾಯ್ತಿ, ಕೆಲವರು ಇಂಥವೇ ಮಾತಾಡ್ತಿರ್ತಾರೆ. ಭಾರಿ ವಿಚಿತ್ರ ರೀ. ಅದು ಯಾಕೆ ಹಂಗಾಗಿರ್ತದೋ ಏನೋ ಗೊತ್ತಿಲ್ಲ. ಮಾತೆತ್ತಿದರೆ ಕೆಟ್ಟ ಶಬ್ದಗಳು, ಮಾತೆತ್ತಿದ್ರೆ ಕೆಟ್ಟ, ಎಂದೂ ಮಾತಾಡಬಾರ್ದು. ಅದರಲ್ಲೂ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಈ ಸ್ವಲ್ಪ ಬಡತನದಲ್ಲಿ ಇದ್ದರೆ, ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದರೆ ಅಂಥವರನ್ನ ಮಾತಾಡಿಸುವಾಗಲಂತರೂ ಅದು ಏನು ಏಕವಚನವೋ, ಅರ್ಧವಚನವೋ, ಗಿರ್ಧವಚನವೋ ಯಾವ ಮಾತಾಡ್ತೀವಿ ಗೊತ್ತಿಲ್ಲ ನಾವು. ಹಂಗೆಲ್ಲ ಸರ್ವಾತ್ಮನ ಮಾಡಬಾರ್ದು. ಕೃಷ್ಣ ಅಂತಾನೆ ಅನುದ್ವೇಗಕರಂ ವಾಕ್ಯಂ. ಇನ್ನೊಬ್ಬರಿಗೆ ಉದ್ವೇಗವಾಗುವಂತಹ ಮಾತುಗಳನ್ನು ಆಡಬಾರದು. ಒಬ್ಬ ಪಾಪ ಹಾರ್ಟ್ ಪೇಷಂಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಂತೆ. ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟರು. ಅವನು ಒಳ್ಳೆ ಒಂದು ಹಂತಕ್ಕೆ ಬಂದಾಗ ಇನ್ನೇನು ನಾಳೆಯೋ, ಇವತ್ತು ಸಾಯಂಕಾಲವೋ ನಾಳೆಯೋ ಅವನನ್ನು ಡಿಸ್ಚಾರ್ಜ್ ಮಾಡಬೇಕಾಗಿತ್ತು. ಅವನ ಗೆಳೆಯ ಓಡ್ತಾ ಬರ್ತಾ ಇದ್ದಾನೆ. ಅವನ ಗೆಳೆಯ ಓಡ್ತಾ ಬಂದದ್ದನ್ನು ನೋಡಿ ವೈದ್ಯರು ಕೇಳಿದ್ರಂತೆ. ಅವನು ಗೆಳೆಯನು ಓಡ್ತಾ ಬಂದದ್ದನ್ನು ನೋಡಿ ವೈದ್ಯರು ಕೇಳಂತೆ, ಏನಪ್ಪ ಇಷ್ಟು ಅವಸರದಿಂದ ಹೊರಟಿದ್ದೀಯಲ್ಲ? ಇಲ್ಲ, ನಮ್ಮ ಮಿತ್ರನಿಗೆ ಒಂದು ವಾರ್ತೆಯನ್ನು ಹೇಳಬೇಕಾಗಿತ್ತು, ಅದಕ್ಕಾಗಿ ಹೊರಟಿದ್ದೀನಿ ಅಂತಂದ. ಏನು ಸುದ್ದಿ ಹೇಳಬೇಕಾಗಿತ್ತು? ಅವನು ಸಿಕ್ಕಾಪಟ್ಟೆ ಲಾಟ್ರಿ ತೆಗಿತಿದ್ದ ಟಿಕೆಟ್ಗಳನ್ನು ಈ ಬಾರಿ ಅವನು ಕೊನೆಯಲ್ಲಿ ತೆಗೆದ ಲಾಟ್ರಿಗೆ ದುಡ್ಡು ಸಿಕ್ಕಿಬಿಟ್ಟಿದೆ. ಎಷ್ಟು ಬಂದಿದೆ ಅಂತ ಕೇಳಿದ್ರು. 10 ಲಕ್ಷ ರೂಪಾಯಿ ಲಾಟ್ರಿ ಒಳಗೆ ಬಂದದ ಅಂದರು. ಎಲ್ಲರ ಹೋಗಿ ಹೇಳಿಗಿಳಿ, ಅವನಿಗೆ ಸತ್ತೇ ಹೋಗ್ತಾನವ. 10 ಲಕ್ಷ ಅಂದರೆ ಏನು ಕಥೆ? ಎಲ್ಲರ ಕೃಷ್ಣಾರ್ಪಣ ಆಗ್ಯಾನವ, ಕೂಡು, ನಾ ಎಲ್ಲ ಹೇಳ್ತೀನಿ ಅಂದರು. ಅವ ಅಂದ, ಡಾಕ್ಟ್ರ ಬ್ಯಾಡ್ರಿ, ನನ್ನ ಮೇಲೆ ಭಾಳ ವಿಶ್ವಾಸದ, ನಾ ಹೇಳ್ತೀನಿ, ನೀನು ಬಾ, ಇಬ್ಬರು ಕರ್ಕೊಂಡು ಹೋಗಿ ಹೇಳೋಣ ಬಾ ಅಂತ ತಿಳ್ಕೊಂಡು ಅವ್ನು ಕರ್ಕೊಂಡು ಹೋಗಿ ವೈದ್ಯರು ಮೆಲ್ಲಕ್ಕೆ ಕೂಡಿಸಿ ಹೌ ಆರ್ ಯು ಅಂತ ಮತ್ತೆ ಡಾಕ್ಟರ್ ಮಾತಾಡ್ತಿರ್ತಾರಲ್ಲ, ಅವರು ಕ್ರಮವಾಗಿ ಅವ್ರದ್ದೊಂದು ಕ್ರಮ ಇರ್ತದ್ರಿ ಡಾಕ್ಟರ್ದು. ನಾವೆಲ್ಲ ಸುಮ್ಮನೆ ಹಂಗೆ ಉದ್ದಕ್ಕೋ ನಮಗೆ ಎತ್ತರ ಕೇಳೋ ಹಂಗೆ ಮಾಡೋಂಗಿಲ್ಲ. ಹೌ ಆರ್ ಯು ಅಂತ ಮೊದಲು ಶುರು ಮಾಡಿ, ಹೆಂಗಿದ್ದೀರಪ್ಪ, ಏನಿದ್ದೀರಿ, ಆರಾಮಾತ, ನಾಳೆ ಡಿಸ್ಚಾರ್ಜ್ ಮಾಡೋಣ ನಿಮ್ಮನ್ನಂತ ಹಿಂಗೆಲ್ಲ ಮಾತಾಡಿ
ಅಲ್ಲ ಅನ್ನಂಗೆ ನೀವು ಲಾಟ್ರಿ ತಗೋತಿದ್ರಂತ. ಹೌದಾ? ಹೌದ್ರಿ ಸರ್, ಏನು ಮಾಡಬೇಕು, ತುಂಬ ಲಾಟ್ರಿ ತೆಗಿತಿದ್ದೀನಿ. ಸಿಕ್ತಾ? ಒಂದು ದಿವಸ ಸಿಕ್ಕಿಲ್ಲ. ಅಲ್ಲ ಅಕಸ್ಮಾತ್ ನಿಮಗೊಂದು 20-30 ಸಾವಿರ ಸಿಕ್ಕರೆ ಏನು ಮಾಡ್ತೀರಿ ಲಾಟ್ರಿ ಒಳಗೆ ಅಂತ ಮೊದಲು ಮಾತು ಹೇಳಿದ. ಅವನಿಗೆ ಎಷ್ಟು ಖುಷಿ ಆಯಿತು ಅಂದರೆ, ನಿಮ್ಮ ಹಾಸ್ಪಿಟ್ಲ್ ಬಿಲ್ ಮೊದಲು ತೀರಿಸ್ತೀನಿ ರೀ ಸರ್. 20-30 ಸಾವಿರ ಲಾಟ್ರಿ ಏನಾದರೂ ಬಂದರೆ ಮೊದಲು ನಿಮ್ಮ ಹಾಸ್ಪಿಟ್ಲ್ ಬಿಲ್ ತೀರಿಸ್ತೀನಿ ಅಂದ. ಡಾಕ್ಟರ್ ಅಂದ್ಕೊಂಡ್ರು 20-30 ಸಾವಿರ ಅಂದರೆ ಇವನೊಂದು 70-80 ಕಡ್ಡಿ ಇಲ್ಲ. ಅಲ್ಲ ಅಕಸ್ಮಾತ್ ನಿಮಗೊಂದು 80 ಸಾವಿರನೋ ಲಕ್ಷ ರೂಪಾಯಿ ಲಾಟ್ರಿ ಹತ್ಬಿಟ್ರೆ ಏನು ಮಾಡ್ತೀರಿ? ಆ ಕಿರಾಣಿ ಅಂಗಡಿ ಬಾಕಿ ಉಳ್ಕೊಂಡದ್ರಿ, ಅದನ್ನೆಲ್ಲ ತೀರಿಸಿಬಿಡ್ತೇನೆ, ನಿಶ್ಚಿಂತೆ ಆಗಿಬಿಡ್ತದ ಅಂದ. ಯಾವಾಗ 1 ಲಕ್ಷಕ್ಕಾತೋ ಮುಂದೆ ಹೊಂಟವ. ಅಲ್ಲ ಒಂದು ಅಕಸ್ಮಾತ್ ನಿಮ್ಮ ಲಾಟ್ರಿ ಒಳಗೆ 5 ಲಕ್ಷ ಹತ್ತಿದ್ರೆ ಏನು ಮಾಡ್ತೀರಿ ಅಂತ ಕೇಳಿದ. ಡಾಕ್ಟರ್ ಚಾಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಕಸ್ಮಾತ್ 5 ಲಕ್ಷ ಹತ್ತಿದ್ರೆ ನಿಮಗ ಕೊಟ್ಬಿಡ್ತೀನಿ ಅನ್ನವ. ಅವ ನಿಮಗ ಕೊಟ್ಬಿಡ್ತೀನಿ ಅಂತ ಮಾತು ಕೇಳಿ ಡಾಕ್ಟರ್ ಹಾ ಅಂತ ಅವನೇ ಹೋಗ್ಬಿಟ್ಟ ಪುಣ್ಯಾತ್ಮ. ಯಾಕೆ ಅಂದ್ರೆ ಅವನಿಗೆ ಎಷ್ಟು ಉದ್ವೇಗ ಆಯಿತು ಅಂದ್ರೆ ಅವನಿಗೆ 5 ಲಕ್ಷ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಹೋಗೇ ಬಿಟ್ಟ ಪಾಪ ಡಾಕ್ಟರ್. ಇವನಿಗೆ ಉದ್ವೇಗ ಆಗಬಾರದು ಅಂತ ತಡಿಲಿಕ್ಕೆ ಬಂದ, ಅವನೇ ಹೋದ. ಯಾಕೆ? ಅನುದ್ವೇಗ ಕರಂ ವಾಕ್ಯಂ. ಆ ಮಾತು ಉದ್ವೇಗ ಉಂಟು ಮಾಡೋದಿರ್ತದಲ್ಲ, ಅದು ಹೇಗೆ ಮಾಡ್ತದೆ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡದ್ದು ಯಾಕೆ ಅಂತ ಕೇಳಿದ್ರೆ, ಅವರು ಅಂದದ್ದಕ್ಕಾಗಿ ಇವನು ಆತ್ಮಹತ್ಯೆ ಮಾಡಿಕೊಂಡ. ಶಾಲೆಯಲ್ಲಿ ಯಾರೋ ಅಂದ್ರು ಅನ್ನೋದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೆಲ್ಲ ಉದ್ವೇಗವನ್ನು ಉಂಟು ಮಾಡುವಂತಹ ವಾಕ್ಯಗಳು. ಆದ್ರಿಂದ ಕೃಷ್ಣ ಅಂತಾನೆ, ನಿನ್ನ ಜೀವನದಲ್ಲಿ ನೀನು ಮಾತಿನಿಂದ ಮಾಡಬಹುದಾದ ತಪಸ್ಸೇನು ಅಂದರೆ, ಇನ್ನೊಬ್ಬರಿಗೆ ನೋಯಿಸುವಂತಹ ಮಾತಾಡದೇ ಇದ್ರೆ ಸಾಕು, ಅದೇ ದೊಡ್ಡ ತಪಸ್ಸಾಗ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯಥ. ಸತ್ಯವಾದ ಮಾತನ್ನಾಡು, ಅದನ್ನು ಪ್ರಿಯವಾಗುವಂತೆ ಮಾತಾಡು. ನೋಡ್ರಿ, ಸತ್ಯವನ್ನ ಆಡಿರಬೇಕು, ಪ್ರಿಯವಾಗುವಂತೆ ಮಾತಾಡಬೇಕು. ಇದೆಲ್ಲಕ್ಕಿಂತಲೂ ಇನ್ನೊಂದು ತಪಸ್ಸನ್ನು ಹೇಳ್ತಾನೆ, ಸ್ವಾಧ್ಯಾಯಾಭ್ಯಸನಂ. ನಿನ್ನ ಪಾಡಿಗೆ ನೀನು ಅಧ್ಯಯನವನ್ನ ಮಾಡುವುದನ್ನ ಅಭ್ಯಾಸ ಮಾಡಿಕೋ. ಗ್ರಂಥಗಳಿರ್ತದೆ, ಬೇಕಾದಷ್ಟು ಗ್ರಂಥಗಳಿವೆ ಇತ್ತು ನಮ್ಮ ಮನೆಯಲ್ಲಿ. ಆ ಗ್ರಂಥಗಳನ್ನು ತೆಗೆದು ಓದುವುದನ್ನು ಅಭ್ಯಾಸ ಮಾಡಿಕೋ. ಸ್ವಾಧ್ಯಾಯ. ತೈತ್ರಿಯ ಉಪನಿಷತ್ತು ಅಂತ ಒಂದು ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಹೇಳುವಾಗ, ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇಚ. ಎಲ್ಲ ಕಾಲದಲ್ಲೂ ಸ್ವಾಧ್ಯಾಯವನ್ನ ಬಿಡಬೇಡ, ಸ್ವಾಧ್ಯಾಯವನ್ನ ಮಾಡಿಯೇ ಮಾಡು. ಆ ಅಧ್ಯಯನಕ್ಕೆ ಬಹಳ ಮಹತ್ವವನ್ನು ಹೇಳ್ತಾರೆ. ಕೃಷ್ಣ ಅಂತಾನೆ, ನೀನು ಮಾತಿನಿಂದ ಮಾಡುವ ತಪಸ್ಸು ಅಂದರೆ ಗ್ರಂಥವನ್ನು ತೆಗೆದು ಅಧ್ಯಯನ ಮಾಡುವುದೇ ನೀನು ಮಾತಿನಿಂದ ಮಾಡುವ ತಪಸ್ಸು. ಇದಾದ ಮೇಲೆ ಮನಸ್ಸಿನಿಂದ ಮಾಡುವ ತಪಸ್ಸೇನು ಅದನ್ನೂ ಹೇಳಿಕೊಡ್ತಾನೆ ಕೃಷ್ಣ. ಮನಸ್ಸಿನಿಂದ ಮಾಡುವಂತಹದ್ದು ಮನಃ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ತೇತತ್ ತಪೋ ಮಾನಸ ಮುಚ್ಚತೆ. ಮನಃಪ್ರಸಾದ, ಯಾವಾಗಲೂ ಮನಸ್ಸನ್ನ ಪ್ರಸನ್ನವಾಗಿ ಇಟ್ಟುಕೊಂಡಿರುವುದೇ ಒಂದು ತಪಸ್ಸಂತ. ಮನಸ್ಸು ಯಾವಾಗಲೂ ಪೀಸ್ಫುಲ್ ಆಗಿರ್ಬೇಕು, ಶಾಂತಿಯಿಂದ ಕೂಡಿದ್ದಾದರೆ ಅದೇ ದೊಡ್ಡ ತಪಸ್ಸಂತೆ. ಕೃಷ್ಣ ಅನ್ನುವುದು ಮನಸ್ಸಿನೊಳಗೆ ಯಾವಾಗಲೂ ಸಾವಿರಾರು ವಿಚಾರ ಅಡ್ಡಾಡ್ತಿರ್ತಾವ್ರಿ. ಕೂತಾಗ, ನಿಂತಾಗ, ಮಲಗಿದಾಗ, ಎದ್ದಾಗ ಅದು ಎಷ್ಟು ವಿಚಾರಗಳು ಅಡ್ಡಾಡ್ತಾವೋ. ಒಂದು ಕ್ಷಣದಲ್ಲಿ ಎಷ್ಟು ವಿಚಾರಗಳು ಮನಸ್ಸಿಗೆ ಬಂದು ಹೋಗ್ತಾವೋ ಗೊತ್ತಿಲ್ಲ. ಕೃಷ್ಣ ಅಂತಾನೆ, ನಿನ್ನ ಮನಸ್ಸನ್ನು ಶಾಂತವಾಗಿ ಪ್ರಶಾಂತವಾಗಿ ಇಟ್ಟುಕೊಂಡಿರು, ಸೌಮ್ಯವಾಗಿ ಇಟ್ಟುಕೊಂಡಿರು, ಮನನಶೀಲವಾಗಿರಲಿ ಮನಸ್ಸು. ಏನು ಮನನ ಮಾಡ್ತಿರ್ಬೇಕು? ನೀನು ಕೇಳಿದ್ದನ್ನು, ನೀನು ನೋಡಿದ್ದನ್ನು ಮೆಲುಕು ಹಾಕು. ಯಾವುದು ಮತ್ತೆ ಮತ್ತೆ ಮೆಲುಕು ಹಾಕ್ತೀಯೋ ಅದು ನಿನಗೆ ಉಳಿತದೆ. ಏನೇನೋ ಫಾಲ್ತು ವಿಚಾರಗಳನ್ನು ಮಾಡೋಕ್ಕಿಂತ ಶಾಸ್ತ್ರದಲ್ಲಿ ಹೇಳಿದ, ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹೇಳಿರುವಂತಹ ಮಾತುಗಳನ್ನು ಅವಶ್ಯವಾಗಿ ಮನನವನ್ನು ಮಾಡಿಕೋ ಅಂತ ಹೇಳ್ತಾನೆ. ಆಮೇಲೆ ಭಾವ ಸಂಶುದ್ಧಿ, ನಿನ್ನ ಮನಸ್ಸು ನಿರ್ಮಲವಾಗಿರಲಿ. ನಿನ್ನ ಮನಸ್ಸಿನಿಂದ ಸದಾ ಇನ್ನೊಬ್ಬರಿಗೆ ಒಳಿತನ್ನ ಬಯಸು. ಯಾವಾಗಲೂ ಇನ್ನೊಬ್ಬರಿಗೆ ಒಳಿತನ್ನ ಬಯಸುವುದು ಕೂಡ ಮನಸ್ಸಿನಿಂದ ಮಾಡುವ ತಪಸ್ಸು ಅಂತ ಹೇಳ್ತಾನೆ ಕೃಷ್ಣ. ನೋಡ್ರಿ, ಇದಕ್ಕೇನು ಖರ್ಚಾಗಬೇಕಾಗಿದೆ ಹೇಳೋಣಂತ. ಏನು ಖರ್ಚು? ಇಷ್ಟು ಮಂದಿ ಕೂತಿದ್ದೇವೆ, ಪ್ರಾಮಾಣಿಕವಾಗಿ ಹೇಳೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಮನಸ್ಸ ಅನ್ಕೊಂಡ್ರೆ ಏನು ಖರ್ಚಾಗಬೇಕಾಗಿದೆ? ಇದೇನು ದೊಡ್ಡ ಶ್ರಮ ಆಗ್ತದ? ಮಲಗಿದಲ್ಲಿ ಹೇಳು, ಕೂತಲ್ಲಿ ಹೇಳು, ನಿಂತಲ್ಲಿ ಹೇಳು, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೀ ಏನು ಮಾಡ್ಬೇಕ? ಇದೇನು ಪೈಸೆ ಕೊಡಬೇಕಾಗಲಿ? ನಮ್ಮ ಬರೇ ಬಾಯಲ್ಲಲ್ಲ, ಮನಸ್ಫೂರ್ತಿಯಾಗಿ ಅಂದುಕೋ. ಏನಂತ ಮನಸ್ಫೂರ್ತಿಯಾಗಿ ಅಂದುಕೊಳ್ಳುವುದು ಅಂದರೆ, ಸಮಾಜದಲ್ಲಿ ಯಾರ್ಯಾರು ಬದುಕುತ್ತಿದ್ದಾರೋ ಅವರೆಲ್ಲರೂ ಕ್ಷೇಮದಿಂದ ಇರಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದರೂ ನೀನು ಮನಸ್ಸಿನಿಂದ ಮಾಡುವ ತಪಸ್ಸು ಅಂದ ಕೃಷ್ಣ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೇನೆ,
ಅನೇಕ ಬಾರಿ ಹೇಳಿದ್ದೇನೆ ಮತ್ತು ಮತ್ತು ಹೇಳುತ್ತೇನೆ. ನಾವು ನಮ್ಮ ಮನಸ್ಸಿನಲ್ಲಿ, ಬಾಯಿಂದಲೂ ಹೇಳೋಣ, ಮನಸ್ಸಿನಿಂದಲೂ ಹೇಳೋಣ, ಬಾಯಿ ಮತ್ತು ಮನಸ್ಸು ಎರಡರಿಂದಲೂ ಕೂಡ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ನಿತ್ಯ ಹೇಳ್ತಿರ್ಬೇಕು. ಸಮಸ್ತ ಲೋಕಗಳು ಸುಖವಾಗಿ ಇರಲಿ. ನೋಡ್ರಿ, ಬ್ರಾಹ್ಮಣನಿಗೆ ಇದೊಂದು ಕರ್ತವ್ಯ ಇದೆ. ಏನ್ ಕರ್ತವ್ಯ ಇದೆ ಬ್ರಾಹ್ಮಣನಿಗೆ ಅಂದ್ರೆ, ಹೇಗೆ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡುವುದು ಕರ್ತವ್ಯವೋ, ಸಮಸ್ತ ಲೋಕವು ಸುಖವಾಗಿ ಇರಲಿ ಅಂತ ಬಯಸುವುದು ಬ್ರಾಹ್ಮಣನ ಕರ್ತವ್ಯ. ಅದವನು ಮಾಡಲೇಬೇಕು, ಅದವನ ತಪಸ್ಸು. ವಿಶೇಷವಾಗಿ ಏನು ಗೊತ್ತಾ, ನಾವಿವತ್ತು ಕ್ಷೇಮದಿಂದ ಇರಲಿ ಅಂತ ಬಯಸುವುದು. ಸಮಾಜದಲ್ಲಿದ್ದಾರೆ ಅವರೆಲ್ಲರೂ ಕ್ಷೇಮದಿಂದ ಇರಲಿ, ನಮ್ಮ ಜೊತೆಗಾರರೆಲ್ಲರೂ ಕ್ಷೇಮದಿಂದ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶವನ್ನ ಕಾಯುವಂತಹ ಸೈನಿಕರಿದ್ದಾರಲ್ಲ, ಅವರಿಗೆ ಯಾವಾಗಲೂ ಕ್ಷೇಮವಾಗಲಿ ಅಂತ ಹೇಳಬೇಕು. ನಿತ್ಯದಲ್ಲಿ ನಾವು ಕ್ಷೇಮವನ್ನು ಹೇಳಬೇಕು. ನೆನಪಿಟ್ಟುಕೊಳ್ರಿ, ನಾನು ಅನೇಕ ಬಾರಿ ಈ ಮಾತನ್ನು ಪ್ರವಚನದಲ್ಲಿ ಹೇಳಿದ್ದೇನೆ. ಬರೇ ಹೇಳಿದ್ದಲ್ಲ, ಮತ್ತೆ ನೆನಪಿಟ್ಟುಕೊಳ್ರಿ, ನಾನು ಮಾಡ್ತಾನೋ ಇದ್ದೀನಿ, ಅದಕ್ಕಾಗಿ ಹೇಳ್ತಿದ್ದೀನಿ. ನಿತ್ಯ ಒಂದು ಬಾರಿಯಾದರೂ ರಾತ್ರಿ ಮಲಗುವಾಗಲೋ ಬೆಳಿಗ್ಗೆ ಎದ್ದಾಗಲೋ ನಮ್ಮ ದೇಶವನ್ನ ಕಾಯುವಂತಹ ಸೈನಿಕರು, ಅವರ ಕುಟುಂಬದವರು ಎಲ್ಲರೂ ಕ್ಷೇಮವಾಗಿ ಇರಲಿ, ಸುರಕ್ಷಿತರಾಗಿ ಇರಲಿ ಅಂತ ಬಯಸುವುದಿದೆಯಲ್ಲ ಮನಸ್ಸಿನಿಂದ, ಇದು ನಾವು ದೊಡ್ಡ ತಪಸ್ಸು ಮಾಡಿದಂತೆ. ದೇವರಿಗೊಂದು ನಮಸ್ಕಾರ ಹಾಕೋಣ. ನಮ್ಮ ದೇಶದ ಸೈನಿಕರು ಸುಖವಾಗಿ ಇರಲಿ, ಅವರು ಯಾವ ಶತ್ರುಗಳಿಂದ ತೊಂದರೆಯಾಗುವುದು ಬೇಡ. ಅವರ ಮನೆಯಲ್ಲೂ ಹೆಂಡತಿ ಮಕ್ಕಳು, ಅವರ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು. ನಾನೊಂದು ದೃಶ್ಯವನ್ನು ಕಂಡಿದ್ದೇನೆ, ಟಿವಿಯಲ್ಲಿ ನೋಡಿದ್ದಿದ್ರೂ ಕೂಡ ನನಗಾದ ಆಘಾತ ಎಷ್ಟಿದೆ ಅಂದರೆ ಇವತ್ತಿಗೂ ನೋವಾಗತ್ತೆ ಆ ದೃಶ್ಯ ನೆನಪಿಗೆ ಬಂದರೆ. ಒಬ್ಬ ವೀರ ಸೈನಿಕ ಮರಣ ಹೊಂದಿದ್ದಾನೆ. ಅವನ ಶವದ ಪೆಟ್ಟಿಗೆ ಮನೆ ಮುಂದೆ ಬಂದಿದೆ. ಅವನ ತಮ್ಮನೋ ಅಣ್ಣನೋ ಗೊತ್ತಿಲ್ಲ. ಅವನ ಕೂಗು ಎಷ್ಟು ಹೃದಯ ವಿದ್ರಾವಕವಾಗಿದೆ ಅಂದರೆ, ತಲೆ ಚಚ್ಚಿಕೊಂಡು ಅಳುತ್ತಿದ್ದಾನವನು. ಅದು ನನಗೆ ಇವತ್ತಿಗೂ ನೆನೆಸಿಕೊಂಡ್ರೆ ಮೈ ದುಃಖ ಆಗತ್ತೆ, ಕಣ್ಣೀರು ಬರುತ್ತೆ. ಯಾಕೆ ಹೇಳಿದೆ ಅಂದರೆ, ಅವರೆಲ್ಲ ನಮ್ಮವರೇ, ಯಾರು ಬೇರೆಯವರಲ್ಲ. ಶತ್ರುಗಳು ಯಾವಾಗ ಏನು ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಕೃಷ್ಣ ಹೇಳುವ ಒಂದು ತಪಸ್ಸು ಏನು, ಮನಸ್ಸಿನಿಂದ ಮಾಡುವ, ಮಾತಿನಿಂದ ಮಾಡುವ ತಪಸ್ಸೇನು ಅಂದರೆ, ಎಲ್ಲರೂ ಕ್ಷೇಮದಿಂದ ಇರಲಿ, ವಿಶೇಷವಾಗಿ ನಮ್ಮ ದೇಶವನ್ನ ಕಾಯುವಂತಹ ಸೈನಿಕರು ಸದಾ ಕ್ಷೇಮದಿಂದ ಇರಲಿ ಅಂತ ನಾವು ಮನಸಾ ಕೇಳುವುದಿದೆಯಲ್ಲ, ಇದೇ ನಾವು ಗೀತೆಯನ್ನ ಕೇಳಿದ್ದರ ಸಾರ್ಥಕ. ನಿಜವಾಗಿ ಗೀತೆಯನ್ನು ಕೇಳಿದ್ದಕ್ಕೆ ಸಾರ್ಥಕ. ಲೋಕ ಸಮಸ್ತ ಎಲ್ಲರೂ ಸುಖವಾಗಿರಲಿ, ಯಾರೂ ದುಃಖದಲ್ಲಿರುವುದು ಬೇಡ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ದೇವರಿಗೊಂದು ನಮಸ್ಕಾರ ಹಾಕಿ, ಸ್ವಾಮಿ ಸಮಾಜದಲ್ಲಿದ್ದ ಎಲ್ಲ ವರ್ಗದವರೂ ಕ್ಷೇಮದಿಂದ ಇರಲಿ, ವಿಶೇಷವಾಗಿ ಅವರಿರಲಿ ಎನ್ನುವಂತಹ ಮಾತನ್ನು ನಾವು ಕೇಳಿಕೊಳ್ಳಬೇಕು. ಇನ್ನೊಂದು ಮಾತು ನನಗೆ ಹೇಳಬೇಕು ಅಂತ ಮೊನ್ನೆ ಅನಿಸಿದ್ದು. ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ಗ್ರಂಥವನ್ನು ಓದ್ತಾ ಇದ್ದೆ. ನಾವಿವತ್ತು ಸ್ವತಂತ್ರವಾದ ಭಾರತದಲ್ಲಿ ಇಷ್ಟು ಸುಖವಾಗಿ ಉಸಿರಾಟ ಮಾಡ್ತಾ ಇದ್ದೀವಲ್ಲ, ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡುವುದಕ್ಕಾಗಿ ಎಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ಲ, ಅವರನ್ನು ನಾವು ನೆನೆಸೋದೇ ಇಲ್ಲ. ನಮಗೇನು ಸಂಬಂಧ? ಯಾಕೆಂದ್ರೆ ನಾವು ಆಫ್ಟರ್ ಇಂಡಿಪೆಂಡೆನ್ಸ್ ಹುಟ್ಟಿದವರಲ್ಲ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹುಟ್ಟಿದ್ದೇವೆ. ನಮಗೆ ಸ್ವಾತಂತ್ರ್ಯದ ಬೆಲೆಯೇ ಗೊತ್ತಿಲ್ಲ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹುಟ್ಟಿದ್ದರಿಂದ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲದೆ ಇರುವಂತಹ ನಮಗೆ ಅವತ್ತಿನ ಕಾಲದಲ್ಲಿ ಪ್ರಾಣ ಕಳ್ಕೊಂಡವರ ಬೆಲೆ ಏನು ಗೊತ್ತಿಲ್ಲ. ಮೊನ್ನೆ ಎಲ್ಲೋ ಓದ್ತಾ ಇದ್ದೆ, ಎಂಥವರು ಪ್ರಾಣ ಕಳ್ಕೊಂಡಿದ್ದಾರೆ. ಮಕ್ಕಳು, ಹೆಣ್ಣು ಮಕ್ಕಳು, ವಿಧವೆಯರು, ತಂದೆಗಳು, ತಾಯಿ, ಯಾರ್ಯಾರೋ ಪ್ರಾಣ ಕಳ್ಕೊಂಡಿದ್ದಾರೆ. ಎದಕ್ಕಾಗಿ ಅಂದರೆ ನಮ್ಮ ದೇಶ ಸ್ವತಂತ್ರವಾಗಲಿ ಅನ್ನೋ ಉದ್ದೇಶದಿಂದ. ಅವರನ್ನ ಎಂದಾದರೂ ಒಂದು ದಿವಸ ನಾವು ಮನಸ್ಸಿನಲ್ಲಿ ನೆನೆಸಿ ಅವರಿಗೆ ಕ್ಷೇಮವಾಗಲಿ ಅಂತ ಬಯಸಿದ್ದೀವ? ಅವರಿಗೆ ಕ್ಷೇಮವಾಗಿತ್ತು ಅಂತ ಅನ್ಕೊಂಡಿದ್ದೀವ? ಸರ್ವಾತ್ಮನ ಅನ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮಗೇನು ಸಂಬಂಧ, ನಮಗಾಗ್ಯದ್ರಿ ಆಚಾರ. ನೀವು ಕೇಳ್ರಿ ಯಾರಿಗಾರ, ನಮ್ದ ಹಾಸ್ಕೊಂಡು ಹೊತ್ತುಕೊಳ್ಳೋ ಅಷ್ಟದ್ರಿ ಆಚಾರ, ಉಳಿದವ್ರೆಲ್ಲ ತಗೊಂಡು ಏನು ಮಾಡ್ಬೇಕ್ರಿ ಅಂತ ಕೇಳ್ತೀವಿ ನಾವೆಲ್ಲ. ಇದೆಲ್ಲ ದೋಷಗಳು ನಮ್ಮಲ್ಲಿ. ಈ ದೋಷಗಳು ಹೊರಟಾಗಲೇನೆ ನಾವು ಸುಭಿಕ್ಷೆಯಿಂದ ಇರ್ತೇವೆ, ನಮ್ಮ ದೇಶ ಸುಭಿಕ್ಷೆಯಿಂದ ಇರ್ತದೆ. ನಾವು ಮಾಡಬೇಕಾದದ್ದಿಷ್ಟೇ, ನಮ್ಮ ದೇಶಕ್ಕಾಗಿ ನಮಗಾಗಿ ಸ್ವಾತಂತ್ರ್ಯವನ್ನ ತಂದು ಕೊಡುವುದಕ್ಕೆ ಯಾರು ಪ್ರಾಣಾರ್ಪಣವನ್ನ ಮಾಡಿಕೊಂಡಿದ್ದಾರೋ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಪ್ರಾರ್ಥನೆ. ಇವತ್ತಿಗೆ ಯಾರು ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೋ ಅವರಿಗೆ ಸುಖವಾಗಿ ಇರಲಿ ಅಂತ ಒಂದು ಪ್ರಾರ್ಥನೆ. ಸಮಾಜದಲ್ಲಿ ಇದ್ದವರೆಲ್ಲರಿಗೂ ಸುಖವಾಗಿ ಇರಲಿ ಅನ್ನೋ ಪ್ರಾರ್ಥನೆಯೇ ಕೃಷ್ಣ 17ನೇ ಅಧ್ಯಾಯದಲ್ಲಿ ಹೇಳುವ ಮಾನಸಿಕ ತಪಸ್ಸು ಆಗ್ತದೆ. ಇನ್ನೇನು ತಪಸ್ಸಾಗೋದಿಲ್ಲ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ತೇ ತತ್ ತಪೋ ಮಾನಸ ಉಚ್ಯತೆ. ನಾವು ಕೃಷ್ಣನಿಗೆ ಎಷ್ಟು ಬಾರಿ ನಮಸ್ಕರಿಸಿದರೂ ತೃಪ್ತಿ ಇಲ್ಲ, ಮುಗಿಯೋದಿಲ್ಲ. ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು. ಇದಾದ ಮೇಲೆ ದಾನದ ಬಗ್ಗೆ ಒಂದು ಮಾತು ಹೇಳ್ತಾನೆ. ದಾನ ಎಂಥದ್ದು ಅಂತ. ನಮಗೆ ದಾನ ಅಂದಾಗ ನಾನು ಮೊನ್ನೆ ಚಾಷ್ಟೆ ಮಾಡಿದ್ದೀನಿ, ಹೇಳಿದ್ದೀನಿ,
ಕೊಡುವುದು ಅಂತಂದಾಗಲೇನೆ ನಮಗೆ ಸಮಸ್ಯೆ ಬರುವುದು. ತೆಗೆದುಕೊಳ್ಳುವುದು ಅಂತಿದ್ದಾಗ ಎಂದೆಂದೂ ಸಮಸ್ಯೆ ಬರುವುದಿಲ್ಲ. ತೆಗೆದುಕೊಳ್ಳಿಕ್ಕೆ ಭಾರಿ ಆನಂದ, ತೆಗೆದುಕೊಳ್ಳಿಕ್ಕೆ ಭಾರಿ ಆನಂದ. ನಾವು ನೆನಪಿಡಬೇಕಾದದ್ದೇನು ಗೊತ್ತಾ? ತೆಗೆದುಕೊಳ್ಳುವುದಲ್ಲ, ಕೊಡುವುದು. ನಾನೊಂದು ಮಾತು ಹೇಳ್ತಿರ್ತೀನಿ ಪದೇ ಪದೇ. ಏನು ಅಂದರೆ, ನಾವು ದಾನ ತಗೊಳ್ಳೋರ್ ಲೀಸ್ಟ್ನಾಗ ಬರಬಾರ್ದು, ದಾನ ಕೊಡೋರ್ ಲೀಸ್ಟ್ನಾಗ ಬರಬೇಕು. ಆಚಾರ ಊಟಕ್ಕೆ ಬಂದಾರಿಲ್ಲಿ ನೋಡ್ರಪ್ಪ, 12ನೇ ದಿವಸಕ್ಕೆ ಯಾರ್ಯಾರಿಗೆ ದಾನ ಕೊಡಬೇಕು ಅಂತ ಲಿಸ್ಟ್ ಮಾಡಿವಲ್ಲ, ಅದ್ರೊಳಗೆ ಈ ಆಚಾರ ಹೆಸರದ ಇಲ್ಲೋ ನೋಡ್ರಿ ಅಂದ್ರೆ ನಮ್ಮಂಥ ದರಿದ್ರರು ಇನ್ಯಾರಲ್ಲ ಜಗತ್ತಿನೊಳಗೆ. ನಾವು ದಾನ ತೆಗೆದುಕೊಳ್ಳುವರ ಸಾಲಿನಲ್ಲಿ ಕೂಡಬಾರ್ದು, ದಾನ ಕೊಡುವರ ಸಾಲಿನಲ್ಲಿ ಕೂಡ್ಬೇಕು. ನಮ್ಮ ಹೆಸರು ಬಂದಿದೆ ಎಂದಾದ್ರೂ ದಾನ ಕೊಡೋರು ಲಿಸ್ಟ್ನೊಳಗೆ? ಎಂದೆಂದೂ ನಮ್ಮ ಹೆಸರು ಬಂದಿಲ್ರಿ. ನಮ್ದೆಲ್ಲ ತಗೊಳ್ಳೋ ಹೆಸರಿನಾಗ ಬಂದು ಹೋಗ್ಯಾವ. ಯಾಕಂತೀನಿ ಅಂದರೆ, ದಾನ ತೆಗೆದುಕೊಳ್ಳುವುದು ದೊಡ್ಡದಲ್ಲ. ನನಗೆ ಮೊನ್ನೆ ಒಂದು ಪ್ರಸಂಗ ಬಂದಿತ್ತು, ನಾನು ತಪ್ಪಿಸಿದೆ. ಅದನ್ನು ತಪ್ಪಿಸಿದ ಮೇಲೆ ಅವರು ಕರೆದವ್ರ ಕಡೆಯಿಂದ ಬಯಸಿಕೊಂಡೆ. ಅದಿರಲಿ, ಯಾಕೆ ತಪ್ಪಿಸಿದೆ, ಏನು ಮಾಡಿದೆ ಅದೆಲ್ಲ ಬೇರೆ ವಿಷಯ. ಬಯಸ್ಕೊಂಡೆ, ಸರಿ, ಸಂತೋಷ ಆಯ್ತು ನನಗೆ. ಏನಾಯಿತು ಅಂದರೆ, ದಾನ ಕೊಟ್ಟಾಗ ವಸ್ತುಗಳನ್ನು ಮನೆಗೆ ತರ್ತಿರ್ತೀವಲ್ಲ, ತರುವಾಗ ಅದಕ್ಕಿಂತಲೂ 2ರಷ್ಟು 4ರಷ್ಟು ಕೊಟ್ಟ ಯಜಮಾನನ ಪಾಪಗಳನ್ನ, ದೋಷಗಳನ್ನ ಹೊತ್ತುಕೊಂಡು ಮನೆಗೆ ಬರ್ತಿರ್ತೇವೆ. ಹೊತ್ತುಕೊಂಡು ಮನೆಗೆ ಬರ್ತೀವಿ. ಗೊತ್ತಿಲ್ಲ, ಆನಂದ ಆಯಿತು. ಬೆಳ್ಳೆ ಪಾತ್ರೆ ಕೊಟ್ಟರು, ಮುಖ ಅರಳಿತು. ಬಂಗಾರ ಕೊಟ್ಟರು, ಮುಖ ಹಂಡೆ ಆಯಿತು. ವಸ್ತ್ರ ಕೊಟ್ಟರು, ಕುಣಿದಾಡಿಬಿಟ್ಟ. ಅಯ್ಯೋ ಪಾಪಿ, ಆ ವ್ಯಕ್ತಿಯ ದೋಷಗಳನ್ನ, ಆ ವ್ಯಕ್ತಿಯ ಪಾಪಗಳನ್ನೆಲ್ಲ ಮನೆ ತನಕ ಹೊತ್ಕೊಂಡು ಬಂದಿದ್ದೀಯಾ. ನೆನಪಿಟ್ಟುಕೋ, ಅದನ್ನು ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ನಿನಗೆ ಇಲ್ಲದೆ ಹೋದರೆ ಅದನ್ನು ಉಪಯೋಗಿಸಿಕೊಂಡ ನಿನ್ನ ಮನೆಯಲ್ಲಿದ್ದ ಹೆಂಡತಿ ಮಕ್ಕಳಿಗೂ ತಟ್ಟುತ್ತದೆ. ಅವರೆಲ್ಲರೂ ಅದರಲ್ಲಿ ಭಾಗಿಗಳಾಗ್ತಾರೆ. ಏನಾದರೂ ಒಂದು ತೊಂದರೆ ಆಗ್ತದೆ. ಆದ್ದರಿಂದ ದಾನ ತೆಗೆದುಕೊಳ್ಳುವಾಗ ಮೊದಲು ಆಲೋಚನೆ ಮಾಡಬೇಕಾದದ್ದು, ಇದನ್ನ ನಾನು ದಕ್ಕಿಸಿಕೊಳ್ಳಬಲ್ಲೆನಾ, ಜೀರ್ಣ ಮಾಡಿಕೊಳ್ಳಬಲ್ಲೆನಾ ಅಂತ ಆಲೋಚನೆ ಮಾಡಬೇಕು. ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೆ ತಗೋ, ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಹೋದರೆ ಸರ್ವಾತ್ಮನ ದಾನಕ್ಕೆ ಕೈಗೊಡ್ಡಬೇಡ. ಸರ್ವಾತ್ಮನ ದಾನಕ್ಕೆ ಕೈಗೊಡ್ಡಬೇಡ. ಊಟ ಮಾಡುವಾಗ ಪದೇ ಪದೇ ವಿಚಾರ ಮಾಡ್ತೀವಿ, ತಿಂದ್ರೆ ಜೀರ್ಣ ಆಗ್ತದೋ ಇಲ್ಲೋ ಅಂತ ತಿಳ್ಕೊಂಡು. ಎಲ್ಲಿ ಇನ್ನೊಂದು ತುತ್ತು ಜಾಸ್ತಿ ತಿಂದುಬಿಟ್ರೆ, ಅಜೀರ್ಣ ಆಗಿಬಿಟ್ರೆ ಅಂತ ಭಯ ಇರ್ತದೆ ನಮಗೆ. ಹಾಗಿದ್ರೆ ದಾನ ತೆಗೆದುಕೊಳ್ಳುವಾಗ ಭಯ ಬೇಡವಾ? ಯಾರೋ ಕೊಟ್ಟರು ಅನ್ನೋದಕ್ಕಾಗಿ ದಾನ ತೆಗೆದುಕೊಂಡು ಹೋಗೋದ? ದಾನ ತೆಗೆದುಕೊಳ್ಳುವುದು ದೊಡ್ಡದಲ್ಲ, ತೆಗೆದುಕೊಂಡ ಮೇಲೆ ಅದನ್ನು ಜೀರ್ಣ ಮಾಡಿಕೊಳ್ಳುವುದು ದೊಡ್ಡದು. ಇದು ಒಂದು. ಎರಡನೇದು, ದಾನ ಕೊಡುವಾಗ ಎಂಥವರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಕೃಷ್ಣ ಒಂದು ಮಾತನ್ನೇ ಹೇಳ್ತಾನೆ. ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣಿ. ಮೊದಲನೇದು ಕಂಡೀಷನ್ ದೇವರದು. ನೀನು ದಾನವನ್ನ ಯಾರಿಗೆ ಕೊಡಬೇಕು ಅಂದ್ರೆ, ಅವನಿಂದ ನಿನಗೆ ಎಂದೂ ಉಪಕಾರ ಆಗಬಾರದು, ಅಂಥವನಿಗೆ ಮಾತ್ರ ದಾನ ಕೊಡಬೇಕು. ಪರೋಪಕಾರದ ಅಪೇಕ್ಷೆಯನ್ನಿಟ್ಟುಕೊಂಡು ದಾನ ಕೊಡುವುದಲ್ಲ. ನಾನು ಇವತ್ತು ಅಧಿಕ ಮಾಸದಲ್ಲಿ ಇವನಿಗೆ ದಾನ ಕೊಡ್ತೇನೆ, ನಾಳೆ ಅವನು ನನಗೆ ದಾನ ಕೊಡ್ತಾನೆ, ಆಯ್ತಲ್ಲ, ಅಲ್ಲಿಗೆ ಸರಿ ಹೋಯಿತು ಅಂತ ನಾವು ಪರೋಪಕಾರದ ದೃಷ್ಟಿಯಿಂದ, ಅಂದ್ರೆ ಅವನಿಂದ ಉಪಕಾರದ ಅಪೇಕ್ಷೆಯನ್ನಿಟ್ಟುಕೊಂಡು ದಾನವನ್ನ ಕೊಡೋದಾದ್ರೆ ದೇವರಂತಾನೆ, ಇದು ದಾನವೇ ಆಗಲಿಲ್ಲ, ಇದು ಏನಾಯಿತು, ಬಿಸಿನೆಸ್ ಆಯಿತು, ವ್ಯಾಪಾರ ಆಯಿತು. ನೀನೊಂದು ಕೊಟ್ಟಿ ಅವನೊಂದು ಕೊಟ್ರಿ, ಇಬ್ರು ಲೆಕ್ಕ ಹಾಕ್ಕೊಂಡೇ ಅಂಗಡಿಗೆ ಹೋಗಿದ್ರು. ನಿನಗೆ ಯಾವ ತಟ್ಟಿ ಬೇಕು ಹೇಳು, ಅದನ್ನ ನಾ ತಗೋತೀನಿ, ನನಗೆ ಯಾವ ತಟ್ಟಿ ಬೇಕು ಹೇಳು, ಅದನ್ನ ನೀ ತಗೊಳ್ಳೋಣ. ನಿಂಗೇನು ಸೇರ್ತದ ಬೇಸನುಂಡಿಯ, ಅದನ್ನ ನಾ ಮಾಡಿಸ್ತೀನಿ. ನಿಂಗೇನು ಸೇರ್ತದ ಅನಾರಸ, ನಾ ಮಾಡಿಸ್ತೀನಿ. ನೀ ನಂಗೆ ಕೊಡು, ನಾ ನಿಂಗೆ ಕೊಡು. ಇದು ದಾನ ಎಲ್ಲಾಯಿತು? ಇದು ದಾನ ಎಲ್ಲಾಯಿತು? ಒಳ್ಳೆ ಬಿಸಿನೆಸ್ ಆಯಿತು ಅಷ್ಟೆ. ಸರ್ವಾತ್ಮನ ಕೃಷ್ಣ ಹೇಳ್ತಾನೆ, ಅನುಪಕಾರಿಣೇ ದೀಯತೆ. ನಾಳೆ ನೀನು ಅವನಿಂದ ಏನೂ ಉಪಕಾರವನ್ನ ಎಕ್ಸ್ಪೆಕ್ಟ್ ಮಾಡಬೇಡ. ಅಲ್ರಿ ಆಚಾರ, ನಾವು ದಾನ ಕೊಡೋ ಕಾಲಕ್ಕೆ ತಗೋತಿರ್ತೀರಿ, ನಮಗೊಂಚೂರು ಎಲಿ ಹಿಡಿಲಿಕ್ಕೆ ಏನಾಗಿತ್ತು ನಿಮಗ? ನನ್ನ ಕಥೆ ಇದು, ನಿಮ್ಮ ಕಥೆ ಅಲ್ಲ, ನನ್ನ ಕಥೆ ಇದು. ಅಲ್ರಿ ಆಚಾರ, ನಮ್ಮ ಮನೆಗೆ ಬಂದಾಗ ಮೇಲೆ ಕೂತು ಊಟ ಮಾಡಿ ಹೋಗಿರ್ತೀರಿ, ನಿಮ್ಮ ಕಾರ್ಯಕ್ರಮದಾಗ ಒಂಚೂರು ನಮ್ಮ ಮೇಲೆ ಎಲಿ ಹಾಕಿಸ್ಲಿಕ್ಕೆ ಬರಂಗಿಲ್ಲೇನ್ರಿ ಆಚಾರ? ಓಹೋ, ಇವನು ಅವತ್ತು ಅನ್ನದಾನ ಮಾಡುವಾಗ, ದಾನ ಕೊಡುವಾಗ ಏನು ಎಕ್ಸ್ಪೆಕ್ಟ್ ಮಾಡಿದ್ದ ಅಂದ್ರೆ, ನಾಳೆ ಆಚಾರ ಎಲ್ಲಾದರೂ ಸ್ವಾಮಿಗಳು ಬಂದಾಗ ನಾನು ಕರ್ಕೊಂಡು ಹೋಗಿ ಮೇಲೆ ಕುಡಿಸ್ತಾರೆ ಊಟಕ್ಕೆ ಅಂತ ತಿಳ್ಕೊಂಡಿದ್ದಾಮ. ಅಲ್ರಿ ಆಚಾರ, ಸ್ವಾಮಿಗಳು ಬಂದಾಗ ನಮ್ಮನ್ನು ಒಂದು ದಿವ್ಸ ನೋಡಂಗಿಲ್ಲ ನೀವು? ಅಲ್ಲೋ, ಮತ್ತೆ ಸ್ವಾಮಿಗಳು ನೋಡ್ಲಿಕ್ಕೆ ನಿಂತಿರ್ತೀವಿ, ನಿನ್ಯಾಕೆ ನೋಡ್ಬೇಕು ನಾವು? ಅವನ ತಲೆಯಲ್ಲಿ ಇದ್ದದ್ದೇನು ಅಂದ್ರೆ, ಇವತ್ತು ನಾನು ದಾನವನ್ನ ಕೊಟ್ಟಾಗ ನಾಳೆ ಅವರು ಉಪಕಾರ ಮಾಡ್ತಾರೆ, ಇದು ದಾನವೇ ಅಲ್ಲ, ನೀವು ಕೊಟ್ಟದ್ದು ದಾನ ಅಲ್ಲ, ಇದನ್ನ ಬಿಸಿನೆಸ್ಸು ಅಂತ ಕರೀತಾನೆ ಕೃಷ್ಣ. ದೀಯತೆ ಅನುಪಕಾರ, ನೀನು ಅವನಿಂದ ಉಪಕಾರದ ಅಪೇಕ್ಷೆ ಮಾಡಬೇಡ. ದೇಶೇ ಕಾಲೇ ಪಾತ್ರೇ ಚ. ನೋಡು, ಮೂರು ನೋಡಿಕೋ. ಏನ್ ಮೂರು ನೋಡ್ಕೋಬೇಕು ಅಂದ್ರೆ, ದೇಶ, ಕಾಲ, ಪಾತ್ರ. ದಾನಕ್ಕೆ 3 ಅಂಗಗಳು. ಮೊದಲನೆಯದ್ದು ಕರ್ತವ್ಯದ ದೃಷ್ಟಿಯಿಂದ ಕೊಡು, ಎರಡನೆಯದ್ದು ಅನುಪಕಾರಿಗೆ ಕೊಡು,
ಮೂರನೆಯದ್ದು ಯೋಗ್ಯ ದೇಶ, ಯೋಗ್ಯ ಕಾಲ, ಯೋಗ್ಯವಾದ ವ್ಯಕ್ತಿಗೆ ಕೊಡು, ಅಯೋಗ್ಯನಿಗೆ ಕೊಡಬೇಡ. ಇದೇ ನಾನು ಆಗಲೇ ಹೇಳಿದ ಅಭಿಪ್ರಾಯ. ಅವನು ದಕ್ಕಿಸ್ಕೊಳ್ತಾನೋ ಇಲ್ಲೋ ಯಾರಿಗೆ ಗೊತ್ತು. ನೀನು 100 ರೂಪಾಯಿ ದಕ್ಷಿಣೆ ಕೊಟ್ಟು ಅವ ನಾಳೆ ಹೋಟೆಲ್ಗೆ ಹೋಗಿ ಆ 100 ರೂಪಾಯಿ ಹಾಕಿದ, ಕೃಷ್ಣಾರ್ಪಣ, ಮುಗಿದು ಹೋದ ಕೆಲಸ ಅಷ್ಟೇ. ಯಾಕೆ ಬೇಕಾಗಿತ್ತಂತಹ ದಾನ? ಅದರಿಂದ ಪಾತ್ರನಿಗೆ ಕೊಡು. ಸುಮ್ಮನೆ ಹೇಳಿರ್ತೀನಿ, ಪಾತ್ರನಿಗೆ ದಾನ ಕೊಟ್ರೆ ಅದಕ್ಕೆ ಸತ್ಪಾತ್ರ ಅಂತ ಕರಿತಿರ್ತಾರೆ. ಪಾತ್ರ ಸತ್ಪಾತ್ರ ಎರಡು ಪರ್ಯಾಯ ಶಬ್ದಗಳು. ಸತ್ಪಾತ್ರರಿಗೆ ದಾನ ಕೊಟ್ರೆ ಹೇಗೆ ಫಲ ಸಿಗುತ್ತದೆ ಅಂತ ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ಬರುವಂತಹ ಒಂದು ಮಾತು. ಪಾತುಂ ಪಯಾಂಸಿ ಶಿಶವೇಗಿಲ ಗೋ ಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಎಂಥವರಿಗೆ ಕೊಡ್ಬೇಕು ದಾನ? ಆಚಾರ್ಯರ ಮನೆ ಪಾಚಕದಲ್ಲಿ ಇದ್ದದ್ದು ಇವತ್ತಿಗೂ ಉಂಟು. ಆ ಹುಡುಗ ಆಚಾರ್ಯರು ಬಾಲ್ಯದಲ್ಲಿ ಇದ್ದಾಗ ವಾಸುದೇವ ಇನ್ನೂ ಸಣ್ಣ ಕೂಸು, ಅವರ ಮನೆಯಲ್ಲಿ ಆಕಳಿರ್ಲಿಲ್ವಂತೆ. ಏನು ಪರಿಸ್ಥಿತಿ ನೋಡ್ರಿ, ಮಧ್ವಾಚಾರ್ಯ ಮನೆಯಾಗ ಆಕಳಿದ್ದಿದ್ದಿಲ್ಲ. ನಾವು ಅನ್ಕೊಂಡಿರ್ತೀವಿ ಮಧ್ವಾಚಾರ್ಯರು ಅಂದ್ರೆ ಭಾರಿ ಶ್ರೀಮಂತರ ಇರ್ಬೇಕು ಬಿಡ್ರಿ. ಟೀಕಾಚಾರ್ಯ ಶ್ರೀಮಂತರು, ಮಧ್ವಾಚಾರ್ಯ ಶ್ರೀಮಂತರಲ್ಲಿ ನೆನಪಿಟ್ಟುಕೊಳ್ರಿ. ಟೀಕಾಚಾರ್ಯರು ರಾಜರವರು, ಭಾರಿ ರಾಜರು, ಎಲ್ಲ ಬಿಟ್ಟು ಬಂದ್ಬಿಟ್ರು. ಮಧ್ವಾಚಾರ್ಯ ಮನೆಯಾಗ ಆಕಳಿದ್ದಿದ್ದಿಲ್ಲ, ಎತ್ತ ಸಾಲ ಮಾಡಿ ತಗೊಂಡಿದ್ದ ಅವರಪ್ಪ. ಅವ್ರ ತಂದೆ ಮಧ್ಯಗೇಹ ಭಟ್ಟರು ಸಾಲ ಮಾಡಿ ಎತ್ತು ತಗೊಂಡಿದ್ರು, ಆಕಳ ದಾನ ಕೊಟ್ಟು ತಗೊಂಡಿದ್ರು. ಇಂಥ ಪರಿಸ್ಥಿತಿ ಇತ್ತು. ಈಗ ಮಧ್ವಾಚಾರ್ಯ ಹೆಸರಲ್ಲೇ ನಾವುಗಳು ಆನಂದದಿಂದ ಇದ್ದೀವಿ. ಮನೆ ಕಟ್ಸಿ ಮಧ್ವಭವನ ಅಂತ ಹೆಸರು ಹಾಕ್ಬಿಟ್ಟಿರ್ತೀವಿ. ಏನ್ ಆಚಾರ ಗೊತ್ತಾಗಿಲ್ವೇ? ಮನಿ ಕಟ್ಸೋದು, 4 ಅಂತಸ್ತಿನ ಮನಿ ಕಟ್ಸಿ ಏನ್ ಹೆಸರು? ಮಧ್ವಭವನ. ಯಾರ್ದದು ಹೆಸರು? ಆಚಾರ್ಯದು. ನಾವಿದ್ದೀವಿ ಶ್ರೀಮಂತರಾಗಿ, ಅವರ ಕಾಲಕ್ಕೆ ಇಲ್ಲೇ ಇಲ್ಲ. ಆಮೇಲೆ ಆ ಎದುರಿಗೆ ಒಬ್ಬ ಬ್ರಾಹ್ಮಣ ಇದ್ದ. ಇವರು ನಡಂತಿಲ್ಲಾಯರು, ಅವರು ಮತ್ತೆ ಪೂರ್ವಾಲಯ, ಮೂಡಿಲ್ಲಾಯರು ಅಂತ ಅವ್ರ ಹೆಸರು. ಅಂದ್ರೆ ಕನ್ನಡ ಮೂಡಿಲ್ಲ ಅಥವಾ ಇಂಗ್ಲಿಷ್ ಮೂಡಿಲ್ಲ ಅಲ್ಲ, ಮತ್ತೆ ಮೂಡಿಲ್ಲಾಯರು ಅಂದ್ರೆ ಈ ಪೂರ್ವ ದಿಕ್ಕಿನ ಮನೆ ಇದ್ದವರು. ನೋಡಿದ್ರು ಈ ಕೂಸು ಸಣ್ಣದು, ಇನ್ನೂ 3-4 ವರ್ಷದ ಕೂಸು, ಅದಕ್ಕೂ ಹಾಲು ಬೇಕಲ್ಲ ಕೂಸಿಗೆ ಕುಡಿಲಿಕ್ಕೆ ಅಂತ ಹೇಳಿ ಒಂದು ಗೋದಾನ ಮಾಡಿದ್ರಂತೆ. ಯಾರ ಉದ್ದೇಶದಿಂದ ಯಾರಿಗೆ ದಾನ ಮಾಡಿದರು? ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುವಾಗ ಮಧ್ಯಗೇಹ ಭಟ್ಟರಿಗೆ ದಾನ ಮಾಡಿದರು. ಉದ್ದೇಶ ಯಾರಿಗೆ ಅಂದ್ರೆ ಕೂಸಿಗೆ ಹಾಲು ಕೊಡಲಿಕ್ಕೆ ಇರಲಿ ಅಂತ. ನೋಡ್ರಿ, ಗಮನಿಸ್ಬೇಕು ನಾವು ಇದನ್ನ. ಹೆಂಗಿರ್ಬೇಕು ನಮ್ಮ ಉದ್ದೇಶ ಅಂದ್ರೆ, ನಾನು ಇದನ್ನ ಈ ವ್ಯಕ್ತಿಗೆ ದಾನ ಮಾಡ್ತಾ ಇದ್ದೀನಿ, ಆದರೆ ಈ ವಸ್ತುವನ್ನ ಅದಕ್ಕೆ ವಿನಿಯೋಗಿಸ್ಲಿ ಅಂತ ಉದ್ದೇಶ ಇರ್ಬೇಕು ದಾನ ಕೊಡುವಾಗ. ಅವರು ಪೂರ್ವಾಲಯದ ಬ್ರಾಹ್ಮಣ ಮಧ್ಯಗೇಹ ಭಟ್ಟರಿಗೆ ಗೋದಾನ ಕೊಟ್ಟ. ಎದಕ್ಕಾಗಿ ಅಂದ್ರೆ ಮಧ್ವಾಚಾರ್ಯ ಹಾಲು ಕೊಡಿಲಿ ಅಂತ ತಿಳ್ಕೊಂಡು ಹೇಳಿ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ ಕೊಟ್ರು. ಮುಂದೇನಾಯಿತು? ಆಚಾರ್ಯರು ಎದರ ಮನೆಯಲ್ಲೇ ಬದರ ಮನೆಯಲ್ಲೇ ಇದ್ದದ್ದು. ಕೆಲವು ದಿವಸಗಳಾದಾಗ ಈ ಮೂಡಿಲ್ಲಾಯ ಬ್ರಾಹ್ಮಣ ವಯಸ್ಸಾದ ಪ್ರಯುಕ್ತ ತೀರಿಕೊಂಡ. ಆಚಾರ್ಯರು ಬೆಳೆದು ದೊಡ್ಡವರಾದರು. ಸನ್ಯಾಸ ಸ್ವೀಕಾರ ಮಾಡಿ ತಮ್ಮ ಗ್ರಂಥಗಳನ್ನು ರಚನೆ ಮಾಡಿದರು. ಸರ್ವಮೂಲ ಗ್ರಂಥಗಳ ರಚನೆಯಾಯಿತು. ಸರ್ವಮೂಲ ಗ್ರಂಥ ರಚನೆಯಾದ ಮೇಲೆ ಶ್ರೀಮದಾಚಾರ್ಯರು ಸಂಚಾರತ್ವೇನ ಮಾಡ್ತಾ ಇರುವಾಗ ಈ ಮೂಡಿಲ್ಲಾಯ ಬ್ರಾಹ್ಮಣ ಇದ್ನಲ್ಲ, ಅವ ತೀರಿಕೊಂಡವನು ತನ್ನ ಮಗನ ಹೊಟ್ಟೆಯಲ್ಲೇ ಮತ್ತೊಂದು ಬಾರಿ ಹುಟ್ಟಿ ಬಂದ. ಬೇರೆ ಎಲ್ಲೂ ಹುಟ್ಟಲಿಲ್ಲ, ತನ್ನ ಮನೆಯಲ್ಲೇ ತಾನು ಹುಟ್ಟಿ ಬಂದ. ಆ ಮಗನಿಗೆ ಇವನು ಹುಟ್ಟಿ ಬಂದಾಗ ಆಚಾರ್ಯರು ಬೆಳೆದು ಸರ್ವಮೂಲ ಗ್ರಂಥಗಳ ರಚನೆಯಾಗಿತ್ತು. ಈ ವ್ಯಕ್ತಿ ಆಚಾರ್ಯರ ಶಿಷ್ಯನಾಗಿ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನ ಮಾಡಿ ಮೋಕ್ಷಕ್ಕೆ ತಯಾರಾಗಿ ಕೂತ್ಕೊಂಡ. ನಾರಾಯಣ ಪಂಡಿತಾಚಾರ್ಯರಂತಾರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಏನಾಯ್ತು ದಾನ ಕೊಟ್ಟದ್ದು? ವಿಚಾರ ಮಾಡ್ರಿ, ಎಂಥ ಅದ್ಭುತವಾದ ದಾನ ಆಯ್ತಿದು. ಹಾಗಾದ್ರೆ ದಾನ ಕೊಡುವಾಗ ಸತ್ಪಾತ್ರರಿಗೆ ದಾನ ಕೊಡ್ರಿ. ಹೀಗೆ ಕೊಟ್ರೆ ಅದು ಹೇಗೆ ಉಪಯೋಗ ಬೀಳ್ತದೆ ಮುಂದೆ ನೋಡಿಕೊಳ್ಳ್ರಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಮ್ಮೆ ದೇಶಕಾಲಗಳು ಅಷ್ಟೇ ಮಹತ್ವದ್ದು. ಮತ್ತೆ ದೇಶಕಾಲಗಳು ಅಷ್ಟೇ ಮಹತ್ವದ್ದು. ಸರಿಯಾದ ದೇಶದಲ್ಲಿ ಸರಿಯಾದ ಕಾಲದಲ್ಲಿ ಕೊಡಬೇಕು. ಆದರೆ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ದೇಶಕಾಲಗಳು ಕೆಲವೊಂದು ಬಾರಿ ಪಾತ್ರನಿದ್ದಾಗ ಗೌಣ ಆಗಿಬಿಡ್ತದಂತೆ. ಪಾತ್ರ ಸಿಕ್ಕಿದ್ದಾನಲ್ಲ, ದೇಶಕಾಲಗಳು ನಡೀತದೆ. ಆದರೆ ಪಾತ್ರ ನಿಲ್ಲದೆ ಹೋದ್ರೆ, ಅಂದ್ರೆ ಉತ್ಕೃಷ್ಟವಾದ ಪಾತ್ರ ಇಲ್ಲದೆ ಹೋದ್ರೆ, ಸಾಮಾನ್ಯವಾಗಿದ್ರೆ ಆಗ ದೇಶಕಾಲಗಳನ್ನು ನೋಡ್ರಿ. ಏನ್ ದೇಶಕಾಲಗಳನ್ನು ನೋಡೋದು? ನಡರಾತ್ರಿ 12 ಗಂಟೆಗೆ ಎಬ್ಬಿಸಿ ಆಚಾರ ಮಲ್ಕೊಂಡಿರ್ತಾರೆ. ದಾನ ಕೊಡು ಅಂತ ಹೇಳ್ಯಾರ ಅಂತ ಹೇಳಿ ರಾತ್ರಿ 12ಕ್ಕೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿ, ಆಚಾರ ಹೇಳ್ರಿ ಮೊದಲು ಅಂತ. ಅಲ್ಲೋ ನನ್ನ ಯಾಕೆ ಎಬ್ಬಿಸ್ಲಿಗತ್ತಿ? ದಾನ ಕೊಡು ಅಂತ ಹೇಳ್ಯಾರಿ, ಅಲ್ಲೂ ರಾತ್ರಿ 12 ಆಗಿದೆ, ಬೇಕಾದಾಗ್ಲ್ರಿ ಆಚಾರ, ಪುರಾಣದಾಗ ಮನೆ ಹೇಳಿರ್ಲಿ ಮತ್ತೆ ನೀವು ಹೇಳ್ರಿ ಅಂತ ತಿಳ್ಕೊಂಡು ಅವ್ನು ಎಬ್ಬಿಸ್ಕೊಟ್ರ ಅವ ಏನ್ ತಗೋಬೇಕು ದಾನ? ಎಲ್ಲರ ಜರಾಸಂಧ ತನ್ನ ರಾಜ್ಯದಲ್ಲಿ ಬ್ರಾಹ್ಮಣರಿಗೆಲ್ಲ ದಾನ ಯಾವಾಗ ಕೊಡ್ತಿದ್ ಗೊತ್ತೇನು? ಮಧ್ಯರಾತ್ರಿ 12 ಗಂಟೆಗೆ ದಾನ ಕೊಡ್ತಿದ್ನಂತ.
ಎದಕ್ಕೆ ಗೊತ್ತಾ? ಜನರ ಕಡೆಯಿಂದ ಏನು ಅನ್ಸ್ಕೋಬೇಕಾಗಿತ್ತು? ಜರಾಸಂಧ ಎಂಥ ವ್ಯಕ್ತಿ ನೋಡ್ರಿ, ಪಾಪ ನಿದ್ದಿಗಿಟ್ಟು ದಾನ ಕೊಡ್ತಿದ್ದ ಅಂತ ಅನ್ಸ್ಕೋಬೇಕಾಗಿತ್ತು. ಬೆಳಿಗ್ಗೆ ಯಾರು ಹೋದ್ರೆ ರಾಜಿಲ್ಲ ಮನೆಯಾಗ ಹೋಗಂತ ಹೇಳಿ ಕಳಿಸ್ತಿದ್ರಂತ. ರಾತ್ರಿ 12ಕ್ಕೆ ಕರೆಸಿ ಎಲ್ಲರ ಮುಂದೆ ಫೋಟೋ ತೆಗೆಸ್ಕೊತಿದ್ದ ಅವ ದಾನ ಕೊಟ್ಟು. ಇದೆಲ್ಲ ಅಬದ್ಧ ಕಾರ್ಯಕ್ರಮಗಳಿವು. ದೇಶ ಕಾಲ ಇಂಥವೆಲ್ಲ ಮಾಡಬಾರ್ದು. ಸರಿಯಾದ ದೇಶ, ಸರಿಯಾದ ಕಾಲ, ಸರಿಯಾದ ಪಾತ್ರ ಇರಬೇಕು, ದಾನ ಕೊಡಬೇಕು, ವಿಶಿಷ್ಟವಾದ ಪುಣ್ಯ ಬರ್ತದೆ. ಅಕಸ್ಮಾತ್ ಸತ್ಪಾತ್ರ ಇದ್ದು ದೇಶ ಕಾಲಗಳಿಲ್ಲದೆ ಇದ್ರೂ ದೋಷ ಇಲ್ಲ. ಒಂದು ಕಥೆ ಬರ್ತದೆ. ಉದ್ದಾಲಕರು, ಇವರು ಉತ್ತಂಕ ಅಂತ ಋಷಿಗಳು. ಉತ್ತಂಕ ಋಷಿಗಳು ತಾವು ಬಾಲ್ಯದಲ್ಲಿ ಅಧ್ಯಯನ ಮಾಡುವಾಗ ಗುರುಗಳ ಕಡೆಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಒಬ್ಬ ರಾಜನ ಮನೆಗೆ ಹೋಗಿದ್ದಾರೆ. ಬಹಳ ವಿಸ್ತಾರವಾದ ಕಥೆ ಇದೆ, ಒಂದೇ ಮಾತನ್ನು ಹೇಳ್ತೀನಿ. ಯಾಕೆ? ಪಾತ್ರ ಇದ್ದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡು ಅವನು ರಾಜನ ಮನೆಗೆ ಬಂದ. ಪೌಷ್ಯ ಅಂತ ರಾಜನ ಮನೆಗೆ ಬಂದಿದ್ದಾರೆ. ರಾಜ ಅಂದ್ರು, ಏನು ಸ್ವಾಮಿ ನಮ್ಮನೆಯವರೆಗೆ ಬಂದಿದ್ದೀರಿ, ವಿದ್ಯಾರ್ಥಿಗಳು ಅಧ್ಯಯನ ಮುಗಿಸ್ಕೊಂಡು ಹೋಗೋರು, ನಮ್ಮನೆ ಬಾಗಲ್ ತನಕ ಬಂದಿದ್ದೀರಿ ಅಂದರೆ ಏನು ಬೇಕಾಗಿತ್ತು ಹೇಳ್ರಿ ಅಂತ ಕೇಳ್ತಾರೆ. ಏನಿಲ್ಲ, ನಮ್ಮ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕಾಗಿತ್ತು, ಇಂತಿಂತದ್ದು. ಅವಶ್ಯ ಕೊಡೋಣ ಅಂತ ಹೇಳಿದು. ಅಂದಹಾಗೆ ನೀವು ಇವತ್ತು ಬಂದಿದ್ದೀರಿ, ನನಗೊಂದು ಅನಿಸ್ತದೆ ಸತ್ಪಾತ್ರರು ಬಂದು ದಿವಸವೇ ಶ್ರಾದ್ದವನ್ನ ಮಾಡಿಬಿಡಬೇಕು ಅಂತ ಅಪೇಕ್ಷೆ ಆಗಿದೆ, ಇವತ್ತು ನಾನು ಶ್ರಾದ್ದವನ್ನ ಮಾಡಿಬಿಡ್ತೇನೆ ಎಂದ. ಅವರಂದ್ರು, ಅಲ್ಲೋ ಇವತ್ತು ನಿಮ್ಮ ಅಪ್ಪನ ತಿಥಿ ಏನು ಅಂದ್ರು. ತಿಥಿ ಇಲ್ಲ, ಅತಿಥಿ ಇಲ್ಲ, ಏನೂ ಇಲ್ಲ, ನೀವು ಬಂದಿದ್ದೀರಿ ಮಾಡಿಬಿಡ್ತೇನೆ ಅಂದ್ರು. ಶಾಸ್ತ್ರದಲ್ಲಿ ಹೀಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದರೆ ರಾಜ ಅಂತಾನೆ, ಸತ್ಪಾತ್ರರು ಎಲ್ಲಿ ಇದೆಯೋ, ಎಲ್ಲಿ ಯಾವತ್ತಿದ್ದಾರೋ ಅವತ್ತೇ ದೇಶ, ಅವತ್ತೇ ಕಾಲಗಳು ಮುಗಿದೋಯ್ತು. ಭಾರಿ ಆಶ್ಚರ್ಯ. ಶ್ರಾದ್ದ ಮಾಡ್ತಾನವನು. ಯಾಕೆ ಹೇಳಿದೆ ಈ ಮಾತು ಅಂದರೆ, ದೇಶ ಕಾಲಗಳು ಪಾತ್ರಗಳು ಮುಖ್ಯವಾದರೂ ಪಾತ್ರದ ತೂಕ ಹೆಚ್ಚಾಗ್ತದೆ ಎಂಬುದಕ್ಕಾಗಿ ಈ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ತಾಮಸ ದಾನ ಎಂಥದ್ದು? ಸಂಬಂಧಿಲ್ಲದ ದೇಶ, ಸಂಬಂಧಿಲ್ಲದ ಕಾಲ, ಅಪಾತ್ರೇಭ್ಯಶ್ಚ ದೀಯತೆ, ಪಾತ್ರರಲ್ಲದೆ ಇದ್ದವರಿಗೆ ಕೊಡೋದು, ಎಂದೆಂದೂ ಈ ಕೆಲಸವನ್ನು ಮಾಡಬಾರದು ಅಂತ ತಿಳಿದುಕೊಂಡು ಹೇಳ್ತಾನೆ. ಕೊನೆಯಲ್ಲಿ ಈ ಅಧ್ಯಾಯ ಮುಕ್ತಾಯ ಮಾಡುವಾಗ ಕೃಷ್ಣ ಒಂದು ಮಾತು ಅರ್ಜುನ ಕೇಳ್ತಾನೆ, ಹೌದು ಸ್ವಾಮಿ, ಯಜ್ಞ ಹೇಳಿದಿ, ಆಹಾರ ಹೇಳಿದಿ, ಯಜ್ಞ ಹೇಳಿದಿ, ದಾನ ಹೇಳಿದಿ, ತಪಸ್ಸು ಹೇಳಿದಿ, ಎಲ್ಲ ಒಪ್ಕೊಳ್ತೀವಿ. ನೀನು ಹೇಳಿದ ರೂಲ್ಸ್ಗಳನ್ನೆಲ್ಲ ನಮಗೆ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ನಮ್ಮ ಕಡೆಯಿಂದ ಆಗೋದಿಲ್ಲ. ಸುಮ್ಮನೆ ನೀನು ಇಂಥವೆಲ್ಲ ಹೇಳ್ಬೇಡ. ಕೃಷ್ಣ ಅರ್ಜುನ ಅವತ್ತೇ ಕೇಳಿದ್ದಾನೆ, ನೀನು ಹೇಳಿದ್ದನ್ನೆಲ್ಲ ನಮ್ಮ ಕಡೆಯಿಂದ ಮಾಡ್ಲಿಕ್ಕಾಗೋದೇ ಇಲ್ಲ, ಏನು ಮಾಡಬೇಕು? ಕೊನೆಗೆ ಕೃಷ್ಣ ಹೇಳ್ತಾನೆ, ನೋಡು, ನಾನು ಹೇಳಿದ್ದರ ಉದ್ದೇಶ ಇಷ್ಟು. ಈಗ ನೀ ಪ್ರಶ್ನೆ ಏನು ಕೇಳಿದ್ದಿ? ಶ್ರದ್ಧೆಯಿಂದ ಮಾಡ್ತಾನೆ, ಶಾಸ್ತ್ರಜ್ಞಾನವಿಲ್ಲ ಅಂತ ಕೇಳಿದ್ದಿ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಕೊನೆಗೆ ಹೇಳೋ ಮಾತು ಇಷ್ಟೇ, ಶ್ರದ್ಧೆಯಿಂದಾದರೂ ಇದನ್ನೆಲ್ಲವನ್ನ ಮಾಡು. ಇಷ್ಟೆಲ್ಲ ಹೇಳಿದ್ದು ನಿನಗೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಿ ಅಂತ ಆದರೆ ಇಷ್ಟೆಲ್ಲವೂ ಹೇಳಿದು ಮಾಡಿದಂತೆ ಆಯಿತು, ಇಷ್ಟೆಲ್ಲವನ್ನ ಮಾಡಿದಂತೆ ಆಯಿತು. ನಾನು ಮಾಡುವ ಈ ಕರ್ಮಗಳಿಂದ ಭಗವಂತನು ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಮಾಡಿದೆ ಅಂತ ಆದರೆ ಈ ನಿಯಮಗಳೆಲ್ಲ ಅದರಲ್ಲಿ ಬರ್ತದಂತೆ. ಕೃಷ್ಣ ಹೇಳ್ತಾನೆ, ಈ ನಿಯಮಗಳೆಲ್ಲ ಅದರೊಳಗೆ ಸೇರ್ಕೊಂಡು, ಯಾವುದರಲ್ಲಿ ಸೇರ್ಕೊಂಡು? ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ಮಾಡಿದ ಕರ್ಮಗಳೆಲ್ಲವೂ ಈ ಎಲ್ಲ ನಿಯಮಗಳನ್ನು ಒಳಗೊಂಡು ಬಿಡುತ್ತದೆ. ಬಹಳ ಅದ್ಭುತವಾದದ್ದು. ಕೃಷ್ಣ ಹೇಳ್ತಾನೆ, ಕೇವಲ ಶ್ರದ್ಧೆ ಇದ್ರೆ ಸಾಲೋದಿಲ್ಲ, ಜ್ಞಾನವೂ ಇರಲಿ. ಶ್ರದ್ಧೆಯ ಜೊತೆಗೆ ಜ್ಞಾನವೂ ಇದ್ದದ್ದಾದರೆ ಸುವರ್ಣ ಕಮಲಕ್ಕೆ ಸುಗಂಧ ಬೀರಿದಂತೆ ಇರ್ತದೆ. ನೆನ್ಪಿಟ್ಟುಕೊಳ್ರಿ, ಜ್ಞಾನದ ಜೊತೆಗೆ ಶ್ರದ್ಧೆ, ಶ್ರದ್ಧೆಯ ಜೊತೆಗೆ ಜ್ಞಾನ ಕೂಡಿದರೆ ಸುವರ್ಣ ಕಮಲಕ್ಕೆ ಪರಿಮಳವಿದ್ದಂತೆ. ಒಂದು ವೇಳೆ ಜ್ಞಾನವಿಲ್ಲ, ಕೇವಲ ಶ್ರದ್ಧೆ ಇದೆ, ಸುವರ್ಣ ಪುಷ್ಪ ಅಷ್ಟೇ, ಮಾಡು, ಸಮರ್ಪಣೆಯನ್ನು ಮಾಡಿ, ಏನು ತೊಂದರೆ ಇಲ್ಲ. ಅದಕ್ಕೆ ಮುಖ್ಯ ಹೇಳ್ತಾನೆ, ಇದು ಜ್ಞಾನಕ್ಕೂ ಮೊದಲು ಇದ್ದದ್ದು ಬೀಜ ಶ್ರದ್ಧೆ, ಜ್ಞಾನಕ್ಕೂ ಮೊದಲು ಇದ್ದದ್ದು ಶ್ರದ್ಧೆ. ಒಂದು ಕಥೆ ಹೇಳಿ ಇವತ್ತು ಮುಕ್ತಾಯ ಮಾಡ್ತೇನೆ. ನಾಳೆ 18ನೇ ಅಧ್ಯಾಯದ ಕೆಲವು ಮಾತುಗಳನ್ನು ನೋಡಿ ಮಂಗಳವನ್ನು ಮಾಡೋಣವಂತೆ. ಏನು ಅಂದರೆ, ಒಬ್ಬ ಸಿಟಿಯಿಂದ ಹಳ್ಳಿಗೆ ಬಂದಿದ್ದಂತೆ. ಸಿಟಿಯಿಂದ ಹಳ್ಳಿಗೆ ಬಂದಿದ್ದಾನೆ, ದೊಡ್ಡ ನಗರದಿಂದ ಹಳ್ಳಿಗೆ ಬಂದಿದ್ದಾನೆ. ಬಂದಿರುವಾಗ ಮೊದಲನೇ ಬಾರಿ ಆತ ಮಾವಿನ ಹಣ್ಣನ್ನು ನೋಡಿದ್ದಂತೆ. ಅವನಿಗೆ ಬಹಳ ಆ ಹಣ್ಣು ತಿಂದಾಗ ಸಂತೋಷ ಆಯಿತು. ಅವನಿಂದ ಇಂಥ ಹಣ್ಣು ಇರ್ತದೆ ಅಂತ ಗೊತ್ತಿಲ್ಲ ಅಂದವ. ಅವೇನು ಮಾಡಿದ, ಆ ಮಾರಾಟ ಮಾಡೋನ ಕಡೆಗೆ ಹೋಗಿ ಕೇಳ್ತಾನೆ, ಇಲ್ಲ ನನಗೆ ಇಂಥ ಹಣ್ಣು ಬೇಕು, ಮತ್ತೆ ಮತ್ತೆ ಬೇಕು, ಏನು ಮಾಡಲಿ ಅಂತ. ಅದಕ್ಕೆ ಅವನಂತಾನೆ, ಇಲ್ಲಪ್ಪ ಅದೇನು ದೊಡ್ಡ ವಿಷಯ ಅಲ್ಲ, ನೀನೇನು ಹಣ್ಣು ತಿಂದಿಯಲ್ಲ, ಅದರಲ್ಲಿ ಒಂದು ಗೊರಟ ಅಂತ ಬರ್ತದೆ, ಬೀಜ, ಈ ಬೀಜವನ್ನು ತೆಗೆದುಕೊಂಡು ಹೋಗು, ಹೀಗೆ ಮಾಡು ಅಂತ ಎಲ್ಲ ಹೇಳಿದ್ದಾನವನು. ಆಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಇಷ್ಟು ಜಾಗ ಮಾಡಬೇಕು, ಎಲ್ಲ ಹೇಳಿ ಕಳಿಸಿದ್ದಾನೆ. ಆತ ತೆಗೆದುಕೊಂಡು ಹೋದ, ಗೊಬ್ಬರ ಹಾಕಿದ, ನೀರು ಹಾಕಿದ, ತೆಗ್ಗು ಮಾಡಿದ, ಎಲ್ಲ ಮಾಡಿದ. ಅದು ಏನೂ ಆಗಲಿಲ್ಲ, ಮರ ಬರಲಿಲ್ಲ, ಇದು ಆಗಲಿಲ್ಲ, ಏನಾಗಲಿಲ್ಲ. ಕೊನೆಗೆ ಅವನಿಗೆ ತಲೆ ಕೆಡಿತು. ಸರಿ ಅಂತ ಮುಂದೆ 2-3 ತಿಂಗಳು ಅಥವಾ 6 ತಿಂಗಳು ಬಿಟ್ಟುಕೊಂಡು ಬಂದ. ಅವನಲ್ಲೇ ಕೂತಿದ್ದ ಇನ್ನು. ಅಲ್ಲೋ, ಮತ್ತು ನೀನು ಹಿಂಗೆ ಹೇಳಿದ್ದಿ, ಮಾಡಿದೆ, ನೀನೇನು ಹೇಳಿದ್ರು ಆಗಲಿಲ್ಲಲ್ಲ ಅಂದ.
ಅವ ಅಂದ ಏನೇನು ಮಾಡಿ ಹೇಳು ಅಂದ. ಹಿಂಗೆ ತೆಗೆದೀನಿ, ಹಿಂಗೆ ಗೊಬ್ಬರ ಹಾಕೀನಿ, ಹಿಂಗೆ ನೀರು ಹಾಕೀನಿ, ಹಿಂಗೆ ಬೇಲಿ ಕಟ್ಟೀನಿ. ಅವ ಅಂದ ಬೀಜ ಎಲ್ಲದ ಅಂತ ಕೇಳಿದವ. ಅವ ಅಂದ ಅದನ್ನ ಕಪಾಟ್ನಾಗ ಇಟ್ಟೀನಿ ಅಂದ. ಇದು ಎಷ್ಟು ಹಾಸ್ಯಾಸ್ಪದವೋ ಅಷ್ಟೇ ಹಾಸ್ಯಾಸ್ಪದ ಶ್ರದ್ಧೆ ಇಲ್ಲದೆ ಮಾಡಿರುವಂತಹ ಕಾರ್ಯಕ್ರಮಗಳೆಲ್ಲ. ಶ್ರದ್ಧೆಯೇ ಇಲ್ಲ, ಬೀಜ ಅದೇ ಇಲ್ಲ, ಇನ್ನೇನಿದ್ರು ತಗೊಂಡು ಏನು ಮಾಡಬೇಕು? ಆದ್ರಿಂದ ಕೃಷ್ಣ ಅಂತಾನೆ, ಶ್ರದ್ಧೆಯ ಜೊತೆಗೆ ಜ್ಞಾನ ಸೇರಿದರೆ ಅದು ಸುವರ್ಣ ಪುಷ್ಪ, ಪರಿಮಳ ಬೀರುವಂತಹದ್ದು, ಇಲ್ಲದೆ ಹೋದರೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿ ಅರ್ಜುನ ಕೇಳಿರುವಂತಹ ಶ್ರದ್ಧಾತ್ರಯ, ಅರ್ಜುನ ಕೇಳಿದ ಶ್ರದ್ಧೆಯಿಂದ ಮಾಡಿದವರಿಗೆ ಏನು ಫಲ ಅನ್ನೋದಕ್ಕೆ ಇಷ್ಟು ಉತ್ತರವನ್ನು ಕೊಟ್ಟಿದ್ದಾನೆ. 18ನೇ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಮಾತು ಹೇಳುತ್ತಾನೆ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಅರ್ಜುನ, 3 ಹೇಳಿದ್ದೀನಲ್ಲ, ಯಜ್ಞ ದಾನ ತಪಸ್ಸು ಅಂತ ತಿಳಿದುಕೊಂಡು, ಇದು ಎಂತಹ ಅದ್ಭುತವಾದ ಸಾಧನೆ ಗೊತ್ತೇನು? ಪಾವನಾನಿ ಮನೀಷಿಣಾಂ, ನಮ್ಮೆಲ್ಲರಿಗೂ ಕೂಡ ಸದಾ ಪವಿತ್ರವನ್ನಾಗಿಸುವಂತಹ ವಸ್ತು ಯಜ್ಞ, ದಾನ ಮತ್ತು ತಪಸ್ಸು. ದಾನ ಕೊಟ್ಟಿದ್ದೀರಿ, ಪವಿತ್ರರಾಗ್ತೀರಿ. ಯಜ್ಞ ಮಾಡಿದ್ದೀರಿ, ಪುನೀತರಾಗ್ತೀರಿ. ತಪಸ್ಸು ಮಾಡಿದ್ದೀರಿ, ಶುದ್ಧ ಆಗ್ತೀರಿ. ಹಾಗಾದರೆ ಯಜ್ಞದಾನ ತಪಸ್ಸುಗಳು ನಿಮ್ಮ ಶುದ್ಧೀಕರಣವನ್ನು ಮಾಡುವಂತಹ ಪ್ರಕ್ರಿಯೆಗಳು. ತುಂಬ ವಿಷವನ್ನು ಕುಡಿದಿದ್ದಾನೋ, ಫಿನೈಲ್ ಕುಡಿದಿದ್ದಾನೋ, ಏನೋ ಮಾಡಿರ್ತಾನೆ, ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ? ಮೊದಲು ಬಾಯಲ್ಲಿ ಪೈಪು ತುರುಕಿ ಅವನಿಗೆ ಹಾಕಿ, ನೀರು ಹಾಕಿ, ಒಳಗೆ ಇದ್ದದ್ದನ್ನೆಲ್ಲ ಹೊರಗೆ ತೆಗೆದು ಹೊಟ್ಟೆಯನ್ನು ಶುದ್ಧ ಮಾಡ್ತಾರೆ. ಹಾಗಾದರೆ ಅವನು ತಿಂದ ಆಹಾರವನ್ನು, ವಿಷವನ್ನು ಹೊರಗೆ ಹಾಕುವುದಕ್ಕೆ ಹೇಗೆ ಶುದ್ಧೀಕರಣ ಪ್ರಕ್ರಿಯೆ ಉಂಟೋ, ಅದೇ ರೀತಿಯಾಗಿ ಯಜ್ಞ, ದಾನ, ತಪಸ್ಸು ಎಂಬುದು ಈ ಜೀವನನ್ನ ಶುದ್ಧ ಮಾಡುವಂತಹ ವಸ್ತುಗಳು ಅಂತ ತಿಳಿದುಕೊಳ್ಬೇಕು. ಮುಂದೆ ಕೃಷ್ಣ 18ನೇ ಅಧ್ಯಾಯದ ಉಪನ್ಯಾಸ, ಕೊನೆಯ ಅಧ್ಯಾಯದ ಪ್ರವಚನ ಮಾಲಿಕೆ ನಾಳಾಗ್ತದೆ. ಕರ್ತೃ ನಾನು, ನಮಗೆ ಯಾವಾಗಲೂ ಒಂದು ತಲೆಯಲ್ಲಿರ್ತದೆ, ನಾನು ಮಾಡಿದೆ ಅಂತ. ಕೃಷ್ಣ ಅಂತಾನೆ, ನೀನೇನು ಮಾಡ್ತೀಯ ನೋಡು ಅಂತ ಹೇಳ್ತಾನೆ. ಅರ್ಜುನನಿಗೆ ಉಪದೇಶವನ್ನು ಮುಗಿಸಿ ಮತ್ತೆ ಯುದ್ಧಕ್ಕೆ ತಯಾರಿ ಮಾಡ್ತಾನೆ. ಅದನ್ನು ನಾಳೆ ದಿವಸ ಕೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಉಪನ್ಯಾಸದ ಸಮಯದಲ್ಲಿ ಬದಲಾವಣೆಯಾಗಿದೆ. ನಾಳೆ 6 ಗಂಟೆಯಿಂದ 7 ಗಂಟೆಯವರೆಗೆ ಪ್ರವಚನ, 7ರಿಂದ ಶ್ರೀಪಾದಂಗಳವರ ಅನುಗ್ರಹ ಸಂದೇಶವಿರ್ತದೆ. ಹಾಗಾಗಿ ಸರಿಯಾಗಿ 6 ಗಂಟೆಯಿಂದ 7 ಗಂಟೆಗೆ ನನ್ನ ಪ್ರವಚನ ಮಾಲಿಕೆ 18ನೇ ಅಧ್ಯಾಯದ್ದು. 7ರಿಂದ ಮುಂದೆ ಸ್ವಾಮಿಗಳ ಉಪನ್ಯಾಸ ಎರಡೂ ಕೇಳಿ ಪುನೀತರಾಗೋಣ, ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.